ಪಾಲಿಟಿಕ್ಸ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿಲ್ಪಾ ರಾಜನ್. ವೀಕ್ಷಕರೇ, ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂತು ಅಂತಂದ್ರೆ ಹಿಂದೂಗಳಿಗಾಗಿರಬಹುದು ಅಥವಾ ಮಠಗಳಿಗಾಗಿರ್ಬೋದು, ದೇವಸ್ಥಾನಗಳಿಗಾಗಿರ್ಬೋದು ವಿಶೇಷವಾದಂತಹ ಅನುದಾನ ಕೊಡ್ತಾರೆ ಅನ್ನೋ ಮಾತಿತ್ತು. ಅದರ ಪ್ರಕಾರ ಒಂದಷ್ಟು ಉದಾಹರಣೆಗಳು ಕೂಡ ನಮ್ಮ ಕಣ್ಮುಂದೆ ಇರೋದನ್ನು ನಾವು ಕಾಣ್ತೀವಿ. ಆದರೆ ಈಗೊಂದು ಆರೋಪ ಏನು ಅಂತಂದ್ರೆ, ಬಾಗಲಕೋಟೆಯ ಬಾಳೆಹೊಸೂರಿನ ದಿಂಗಾಲೇಶ್ವರ ಶ್ರೀಗಳು ಕೊಟ್ಟಿರುವಂತಹ ಆರೋಪ ಅಥವಾ ಮಾಡಿರುವಂತಹ ಒಂದು ಗುರುತರ ಆರೋಪ ಅಂತಂದ್ರೆ ಕಮಿಷನ್ 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 ಅನ್ನೋ ವಿಚಾರ ಈಗ ಮಠಗಳಿಗೂ ಕೂಡ ಬಂತ. ಎಸ್, ಕಮಲಕ್ಕೆ ಅಂಟಿದೆ ಕಮಿಷನ್ ಹೆಸರು. ಒಬ್ಬ ಮಠದ ಸ್ವಾಮೀಜಿನೇ ಇಂಥ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ, ಬೇರೆ ಯಾರೂ ಅಲ್ಲ. ಗುತ್ತಿಗೆದಾರರಿಂದ 40% ಕಮಿಷನ್ ತಗೊಳ್ತಾರೆ ಅನ್ನೋ ಆರೋಪದ ಬೆನ್ನಲ್ಲೇ ಈಗ ಸ್ವಾಮೀಜಿಗಳಿಂದಲೂ ಕೂಡ 30% ಕಮಿಷನ್ ತೆಗೆದುಕೊಳ್ತಾರಂತೆ. ದಿಂಗಾಲೇಶ್ವರ ಶ್ರೀಗಳು ಒಂದು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಮಠಕ್ಕೆ ಅನುದಾನ ಅಂತ ಕೊಡ್ತಾರೆ, ಬಹುಶಃ ಗೊತ್ತಿರುತ್ತೆ ಅನೇಕರಿಗೆ. ಸರ್ಕಾರದ ಕಡೆಯಿಂದ ಮಠಕ್ಕೆ ಇಷ್ಟು ಅಂತ ಅನುದಾನವನ್ನ ಕೊಡ್ತಾರೆ. ಯಾಕಂತಂದ್ರೆ ಬಹಳಷ್ಟು ಜನೋಪಯೋಗಿ ಕೆಲಸಗಳನ್ನ, ಜನಪರ ಕೆಲಸಗಳನ್ನ ಮಠಗಳಿಂದ ಮಾಡಲಾಗುತ್ತೆ. ಅನ್ನದಾನ ಆಗಿರಬಹುದು, ವಿದ್ಯಾದಾನ ಆಗಿರಬಹುದು, ಹೀಗೆ ಅನೇಕ ಜನಪರ ಸಮಾಜಮುಖಿ ಕೆಲಸಗಳನ್ನ ಮಠಗಳ ಕಡೆಯಿಂದ ಮಾಡೋದನ್ನ ನಾವು ಗಮನಿಸ್ತೀವಿ. ಹಾಗಾಗಿ ಮಠಗಳಿಗೆ ವಿಶೇಷವಾದಂತಹ ಅನುದಾನವನ್ನ ಸರ್ಕಾರದ ಕಡೆಯಿಂದ ಕೊಡಲಾಗುತ್ತೆ. ಆದ್ರೆ ಈ ಅನುದಾನವನ್ನ ಕೊಡೋದಕ್ಕೆ 30% ಕಮಿಷನ್ ಅನ್ನ ವಾಪಸ್ ಸರ್ಕಾರಕ್ಕೆ ಅಂದ್ರೆ ಶಾಸಕರಿಗೆ, ಅಧಿಕಾರಿಗಳಿಗೆ ಕೊಡಬೇಕು ಅನ್ನೋ ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದಕ್ಕೆ ಬಿಜೆಪಿಯವರು ಏನ್ ಹೇಳ್ತಾರೆ ಅಂತಂದ್ರೆ, ದಾಖಲೆ ಕೊಡಿ ನೀವು. ಹಂಗ್ ನಿಜವಾಗ್ಲೂ ಕೇಳಿದಿದ್ರೆ ಯಾವ ಶಾಸಕರು ಕೇಳಿದ್ದಾರೆ, ಯಾವ ಅಧಿಕಾರಿ ಕೇಳಿದ್ದಾರೆ, ಯಾವ ಜನಪ್ರತಿನಿಧಿ ಕೇಳಿದ್ದಾರೆ, ನೀವು ಕೊಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಪ್ರೂಫ್ ಇದೆಯಾ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಗಂಭೀರವಾದಂತಹ ಆರೋಪ ಕೇಳಿ ಬಂದಿದೆ. ಈ ಆರೋಪವನ್ನ ಮಾಡಿರೋದು ಬೇರೆ ಯಾರೂ ಅಲ್ಲ, ಕಾಂಗ್ರೆಸ್ನವರು ಅಲ್ಲ ಅಥವಾ ಬೇರೆ ಯಾರೋ ಪಕ್ಷದವರಲ್ಲ, ಮಠಾಧೀಶರು ದಿಂಗಾಲೇಶ್ವರ ಶ್ರೀಗಳು ಮಾಡಿರುವಂತಹ ಆರೋಪ ಇದು. ಯಾಕೆ ಹಾಗಾದ್ರೆ ಸರ್ಕಾರದ ವಿರುದ್ಧ ಕಮಿಷನ್ ಹಾಗಾದ್ರೆ ಬೆಂಕಿ ಇಲ್ಲದೆ ಹೋಗಿ ಆಡುತ್ತಾ ಅನ್ನೋ ಪ್ರಶ್ನೆ ಕೂಡ ಸಹಜವಾಗಿ ಬಂದೇ ಬರುತ್ತೆ. ಅಂದ್ರೆ ಇನ್ನೊಂದು ವಿಷಯ ನಾವು ಇಲ್ಲಿ ಗಮನಿಸಬೇಕಾಗತ್ತೆ, ಈ ಕಮಿಷನ್ ಅನ್ನುವಂತಹ ವಿಚಾರ ಮಠಗಳಿಗೆ, ಮಠಾಧೀಶರಿಗೂ ಕೂಡ ಬಿಟ್ಟಿಲ್ಲ. ಒಂದು ಮಾತಿತ್ತು, ರಾಜಕಾರಣಿ ಹಿಂದಿನಿಂದಲೂ ಕೂಡ ಅದೊಂದು ನಡ್ಕೊಂಡು ಬಂದಿತ್ತು, ರಾಜಕಾರಣಿಗಳ ಗಂಟೆ ಎಲ್ಲಿರುತ್ತೆ ಅಂತಂದ್ರೆ ಮಠಗಳಿಗೆ ಹೋಗಿ ಹುಡುಕಿದ್ರೆ ಸಿಗತ್ತೆ ಅಂತ ಯಾರೋ ಮಾತಾಡ್ತಾ ಇದ್ರು, ಗೊತ್ತಿಲ್ಲ. ಅಂದ್ರೆ ಅಷ್ಟು ಸೇಫ್ ಅನ್ನುವಂತಹ ನಿಟ್ಟಿನಲ್ಲಿ ಅಥವಾ ಆ ರೀತಿಯಾಗಿ ನಡ್ಕೊಳ್ತಾರೆ ಅಥವಾ ದೇಣಿಗೆಯನ್ನ ಕೊಡ್ತಾರೆ, ಕಾಣಿಕೆಯನ್ನ ಕೊಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ. ಆದ್ರೆ ಇಲ್ಲಿ ದೇಣಿಗೆ ಕೊಡೋದು, ಕಾಣಿಕೆ ಕೊಡೋದು ಇರ್ಲಿ, ಅವ್ರ ಹತ್ರನೂ ಕಮಿಷನ್ ಕೇಳ್ತಾರೆ ಅನ್ನೋದು ನಿಜಕ್ಕೂ ಒಂದು ರೀತಿಯಾಗಿ ಜನಕ್ಕೆ ಹೊಸ ಸುದ್ದಿ ಇದು ಅಂತ ಹೇಳ್ಬೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಅದಕ್ಕೂ ಮುನ್ನ ಯಾವ್ಯಾವ ಒಂದ್ ಕಡೆ ಜಯಮೃತ್ಯುಂಜಯ ಸ್ವಾಮೀಜಿಗಳು ಇದನ್ನ ಕಂಪ್ಲೀಟ್ ಆಗಿ ತೆಗೆದು ಹಾಕಿದ್ದಾರೆ, ಅಂದ್ರೆ ಇಲ್ಲ ಯಾರು ಕೂಡ ಹಂಗೆ ಕೇಳಿಲ್ಲ, ನಮಗಂತೂ ಕೇಳಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ದಿಂಗಾಲೇಶ್ವರ ಶ್ರೀಗಳ ಆರೋಪ ಏನು ಇದಕ್ಕೆ ಬಸವರಾಜ ಬೊಮ್ಮಾಯಿ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸೊ ಏನೆಲ್ಲ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡ್ ಬರೋಣ. ಅನ್ನುವಂತಹ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿ, ನೀವು ಬಹಳ ಜಾಣರಾಗಬೇಕು. ಯಾಕಂತಂದ್ರೆ ಯೋಜನೆಗಳು ಹೆಚ್ಚು ಸಮರ್ಪಕವಾಗಿ ಕೆಲಸ ಮಾಡೋದಿಲ್ಲ. ಅವು ಏನೇನಾಗ್ತಾ ಇದ್ದಾವೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ, ನಮಗೂ ಕೂಡ ಬಹಳ ಗೊತ್ತೈತಿ. ಒಬ್ಬ ಸ್ವಾಮಿಗಳಿಗೆ ಅನುದಾನ ಬಿಡುಗಡೆ ಮಾಡಿದ್ರೆ 30% ಕಟ್ ಆದ ಮೇಲೆನೆ ಅದು ಕಟ್ಟಡ ಚಲವಾಕೈತೆ, ಹೊರತಾಗಿ ಮಠದಾಗ ಇಲ್ಲ ಅಂತಂದ್ರೆ ಆಗೋದೇ ಇಲ್ಲ. ಇದ್ದಿದ್ದು ಸ್ಪಷ್ಟವಾಗಿ ಆ ಅಧಿಕಾರಿಗಳು ಬಂದು ನಮಗೆ ಹೇಳ್ತಾರ, ಇಷ್ಟು ರೊಕ್ಕ ಕಟ್ ಮಾಡ್ಲಿಲ್ಲ ಅಂದ್ರೆ ನಿಮ್ ಕೆಲಸ ಅಂತೂ ಆಗೋದಿಲ್ಲ ಅಂತೇಳಿ. ಎಲ್ಲಿಗೆ ಬಂತಲ್ಲ ಭ್ರಷ್ಟಾಚಾರ ಅಂತ ತಿಳ್ಕೊಳ್ಬೇಕು ಅನ್ನುವಂತಹ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿ, ನೀವು ಬಹಳ ಜಾಣರಾಗಬೇಕು. ಯಾಕಂತಂದ್ರೆ ಯೋಜನೆಗಳು ಹೆಚ್ಚು ಸಮರ್ಪಕವಾಗಿ ಕೆಲಸ ಮಾಡೋದಿಲ್ಲ. ಅವು ಏನೇನಾಗ್ತಾ ಇದ್ದಾವೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ, ನಮಗೂ ಕೂಡ ಬಹಳ ಗೊತ್ತೈತಿ. ಒಬ್ಬ ಸ್ವಾಮಿಗಳಿಗೆ ಅನುದಾನ ಬಿಡುಗಡೆ ಮಾಡಿದ್ರೆ 30% ಕಟ್ ಆದ ಮೇಲೆನೆ ಅದು ಕಟ್ಟಡ ಚಲವಾಕೈತೆ, ಹೊರತಾಗಿ ಮಠದಾಗ ಇಲ್ಲ ಅಂತಂದ್ರೆ ಆಗೋದೇ ಇಲ್ಲ. ಇದ್ದಿದ್ದು ಸ್ಪಷ್ಟವಾಗಿ ಆ ಅಧಿಕಾರಿಗಳು ಬಂದು ನಮಗೆ ಹೇಳ್ತಾರ, ಇಷ್ಟು ರೊಕ್ಕ ಕಟ್ ಮಾಡ್ಲಿಲ್ಲ ಅಂದ್ರೆ ನಿಮ್ ಕೆಲಸ ಅಂತೂ ಆಗೋದಿಲ್ಲ ಅಂತೇಳಿ. ಎಲ್ಲಿಗೆ ಬಂತಲ್ಲ ಭ್ರಷ್ಟಾಚಾರ ಅಂತ. ನಾನು ಸಭಾಪತಿಯಾಗಿ ಹೇಳಬಾರ್ದು, ಬಟ್ ಇನ್ ದ ಇಂಟ್ರೆಸ್ಟ್ ಆಫ್ ಪಬ್ಲಿಕ್ ಹೇಳ್ತೀನಿ, ಇದು ಯಾವುದೂ ಒಳ್ಳೆಯದಲ್ಲ. ಇದೇನಂದ್ರೆ ಯಾರು ಸ್ವಾಮಿಗಳಾಗಲಿ ಮತ್ತೊಬ್ಬರಲ್ಲಿ ನಮ್ಮಂಥವ್ರಲ್ಲಿ ಇದ್ರ ಬಗ್ಗೆ ಮಾತಾಡಬಾರ್ದು. ಮತ್ತು ಇವರು ಇದೇ ಏನು ಮಾಡಿಕೊಂಡ್ರೆ ಸಾರ್ವಜನಿಕ ಬದುಕಿನಲ್ಲಿ ನಾವು ಏನು ಮಾಡೋದು, ಸಾರ್ವಜನಿಕ ಬದುಕಿನಲ್ಲಿ ನಾವು ನಮಗೆ ಇರ್ತೈತಿ, ಓಟ್ ಹಾಕ್ತೀವಿ, ಅದನ್ನು ಬಿಟ್ಟು ನಾವು ಈ ಥರ ಎಷ್ಟೋ ಅನಾಹುತ ಅದು ನೋಡಿ, ಎಲ್ಲ ಅನಾಹುತಕ್ಕೆ ಮಂತ್ರಿಗಳು ನಿಂತ್ಕೊಳ್ಬೇಕಾಯ್ತು, ಇವರು ಹಿಂಗೆ ಮಾತಾಡ್ತಾರೆ. ಏನೋ ಒಟ್ಟಿನ ಮೇಲೆ ನಮ್ಮ ಮಟ್ಟಕ್ಕೆ ಯಡಿಯೂರಪ್ಪನವರಿದ್ದಾಗ ಅನುದಾನ ಕೊಟ್ಟಿದ್ರು,
ಆಮೇಲೆ ಸದಾನಗೌಡರು 50 ಲಕ್ಷ ಕೊಟ್ಟಿದ್ರು. ನಾನು ಯಾರಿಗೂ 1 ರೂಪಾಯಿ ಕಮಿಷನ್ ಕೊಟ್ಟಿಲ್ಲ. ಪ್ರಾಮಾಣಿಕ ದುಡ್ಡು ನಮ್ಮ ಪ್ರಾಧಿಕಾರಕ್ಕೆ ಬಂದು ಜಾಮದಾರ್ ಸಾಹೇಬರಿದ್ದರು, ಅವ್ರು ಕಳಿಸಿದ್ರು. ಹಂಗಾಗಿ ನನಗಂತೂ ನನ್ನ ಮಟ್ಟಕ್ಕೆ ನಾನು ಪಾದಯಾತ್ರೆ ಶುರುವಾದ್ರಿಂದ ಕೊಟ್ಟಂತ ಅನುದಾನವನ್ನು ಯಡಿಯೂರಪ್ಪ ಮನೆಗೆ ಹೋಗಿ ವಾಪಸ್ ಕೊಟ್ಟು ಬಂದೆ. ಈಗ ಮೊನ್ನೆನೂ ಸಹ ಕೆಲವರು ಅಂದರು, ಸ್ವಾಮೀಜಿ ವಿನಯ್ ಕುಲಕರ್ಣಿ ಅಂದರು, CC ಪಾಟೀಲ್ ರೀ ಇಲ್ಲ ಹೆಚ್ಚಿನ ಅನುದಾನ ಕೊಡಿಸ್ಬೇಕು ಮುಖ್ಯಮಂತ್ರಿಗಳಾಗ್ತದೆ. ನಾನು ವಿನಯ್ ಕುಲಕರ್ಣಿಗೆ CC ಪಾಟೀಲ್ ನನಗೆ 2A ಬಿಟ್ಟು ಯಾವ ಅನುದಾನ ಬೇಕಾಗಿಲ್ಲ. 2A ಕೊಟ್ಟು ನೀವು ಬೇಕಾದ್ರೆ ಕೊಟ್ಕೊಳ್ಳಿ. 2A ಸಿಗೋವರೆಗೂ ಯಾವ 1 ರೂಪಾಯಿ ಅನುದಾನ ಸರ್ಕಾರ ಬೇಕಾಗಿಲ್ಲ. ನನಗೆ 2A ಸಿಕ್ಕರೆ 1000 ಕೋಟಿ ಅಂದ್ರೆ ಸಿಕ್ಕಂಗೆ. ಹಾಗಾಗಿ ನಿನ್ನೆ ದಿಂಗಳೇಶ್ವರ ಸ್ವಾಮಿ ನನ್ನ ಬಗ್ಗೆ ಗೊತ್ತಿಲ್ಲ. ಮತ್ತು ಬಹುತೇಕ ಯಾವ ಸ್ವಾಮೀಜಿಗಳು ಸಹ ಕಮಿಷನ್ ಕೊಡುವಂತ ಅವ್ರನ್ನ ಯಾರು ಕೇಳೋದಿಲ್ಲ, ಸ್ವಾಮಿ ಯಾರು ಕೊಡಲ್ಲ ಅಂತ ನಾನು ತಿಳ್ಕೊಂಡಿದ್ದೆ. ನಾನು ನಮ್ಮ ಮಟ್ಟಕ್ಕೆ ಯಡಿಯೂರಪ್ಪನವ್ರು ಇದ್ದಾಗ ಅನುದಾನ ಕೊಟ್ಟಿದ್ರು. ಆಮೇಲೆ ಸದಾನಗೌಡರು 50 ಲಕ್ಷ ಕೊಟ್ಟಿದ್ರು. ನಾನು ಯಾರಿಗೂ 1 ರೂಪಾಯಿ ಕಮಿಷನ್ ಕೊಟ್ಟಿಲ್ಲ. ಪ್ರಾಮಾಣಿಕ ದುಡ್ಡು ನಮ್ಮ ಪ್ರಾಧಿಕಾರಕ್ಕೆ ಬಂದು ಜಾಮದಾರ್ ಸಾಹೇಬರಿದ್ದರು, ಅವ್ರು ಕಳಿಸಿದ್ರು. ಹಂಗಾಗಿ ನನಗಂತೂ ನನ್ನ ಮಟ್ಟಕ್ಕೆ ನಾನು ಪಾದಯಾತ್ರೆ ಶುರುವಾದ್ರಿಂದ ಕೊಟ್ಟಂತ ಅನುದಾನವನ್ನು ಯಡಿಯೂರಪ್ಪ ಮನೆಗೆ ಹೋಗಿ ವಾಪಸ್ ಕೊಟ್ಟು ಬಂದೆ. ಈಗ ಮೊನ್ನೆನೂ ಎಸ್, ಕೇಳಿಸ್ಕೊಂಡ್ವಿ ಯಾರ್ಯಾರ ಹೇಳಿಕೆ ಯಾವ ರೀತಿಯಾಗಿದೆ ಅನ್ನೋದನ್ನ. ಸೊ ನನ್ನ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ತೀನಿ. AAP ಕಡೆಯಿಂದ ಆಪ್ ಮುಖಂಡರಾದಂತಹ ಮುಕುಂದ್ ಗೌಡ ಇದ್ದಾರೆ. ಮುಕುಂದ್ ಗೌಡ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕಾಂಗ್ರೆಸ್ ವಕ್ತಾರರಾದಂತಹ ನಟರಾಜ್ ಗೌಡ ಅವರಿದ್ದಾರೆ. ನಮಸ್ಕಾರ ನಟರಾಜ್ ಗೌಡ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ಮುಖಂಡರಾದಂತಹ ಚನ್ನಮಲ್ಲಿಕಾರ್ಜುನ ಅವರಿದ್ದಾರೆ. ನಮಸ್ಕಾರ ಚನ್ನಮಲ್ಲಿಕಾರ್ಜುನ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಎಸ್, ನಾನು ಮೊದಲಿಗೆ ನಟರಾಜ್ ಗೌಡ ಅವ್ರನ್ನೇ ಕೇಳ್ತೀನಿ. ನಟರಾಜ್ ಗೌಡ ಅವರೇ, ಬಿಜೆಪಿ ಮೇಲೆ ಇಂತಹ ಆರೋಪ ಬಂದಿದೆ. ಈಗಷ್ಟೇ 40% ಕಮಿಷನ್ ಗುತ್ತಿಗೆದಾರರ ಕಡೆಯಿಂದ ತೆಗೆದುಕೊಳ್ತಾರೆ ಅನ್ನೋ ಆರೋಪದಿಂದ ಇನ್ನೂ ಮುಕ್ತವಾಗಿಲ್ಲ, ಎನ್ಕ್ವೈರಿ ನಡೀತಾ ಇದೆ. ಸೊ ಇದರ ಬೆನ್ನಲ್ಲೇ ಒಂದು ಮಾತಿದೆ, ಬಿಜೆಪಿ ಅಂದ್ರೆ ಒಂದು ರೀತಿಯಾಗಿ ಮಠಗಳಿಗೆ ಫೇವರ್ ಮಾಡುವಂತಹ ನಿಟ್ಟಿನಲ್ಲಿ ಅಥವಾ ವಿಶೇಷ ಅನುದಾನ ಕೊಡುವಂತಹ ನಿಟ್ಟಿನಲ್ಲಿ ಸ್ವಲ್ಪ ಜಾಸ್ತಿನೇ ಪ್ರಯತ್ನ ಪಡ್ತಾರೆ, ಅಥವಾ ಆ ಥರದ್ದು ಒಂದೊಂದಷ್ಟು ಉದಾಹರಣೆಗಳು ಕೂಡ ಇದೆ. ಆದರೆ ಬಿಜೆಪಿ ಸರ್ಕಾರದ ಮೇಲೇನೆ ಇಂತಹ ಅತಿ ದೊಡ್ಡ ಆರೋಪವನ್ನ ಮಾಡ್ತಾ ಇರೋದು ಬೇರೆ ಯಾರು ಅಲ್ಲ, ಮಠಾಧೀಶರು ದಿಂಗಾಲೇಶ್ವರ ಶ್ರೀಗಳು ಮಾಡ್ತಿದ್ದಾರೆ. ಏನ್ ಹೇಳ್ತೀರಿ? ಇಲ್ಲ ನೋಡಿ, ಈಗ ಬಿಜೆಪಿ ವಿಶೇಷವಾಗಿ ಏನ್ ಮಠಗಳಿಗೆ ಅನುದಾನಗಳನ್ನ ಕೊಡೋದಿಲ್ಲ, ಸರ್ಕಾರ ಕೊಡುತ್ತೆ. ಈವನ್ ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಅನುದಾನಗಳನ್ನ ಕೊಡ್ತಾ ಇತ್ತು. ಅಲ್ಲಿ ಬಿಜೆಪಿ ಏನಂದ್ರೆ ತಮಟೆ ಹೊಡ್ಕೊಂಡು ಸಾರ್ತಾರೆ, ನಾವು ಕೊಟ್ಟಿದ್ದೀವಿ ಅಂತ. ಆದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದ ಏನಂದ್ರೆ ಶಿಲ್ಪ ಅವರೇ, ಈಗ 40% ಕಮಿಷನ್ ಸರ್ಕಾರ ಅಂತ ಹೇಳಿ ಆರೋಪ ಬಂದಾಗ ಗುತ್ತಿಗೆದಾರ ಸಂಘದ ಅಧ್ಯಕ್ಷರು ಸಂತೋಷ್ ಪಾಟೀಲ್, ಮೃತನಾದಂತಹ ಸಂತೋಷ್ ಪಾಟೀಲ್ ಕೂಡ ದೂರನ್ನ ಪ್ರಧಾನಮಂತ್ರಿಯವರು ಕೊಟ್ಟಿದ್ದ, ಕೇಂದ್ರ ಮಂತ್ರಿಗಳು ಕೊಟ್ಟಿದ್ದ, BL ಸಂತೋಷ್ ಅವ್ರಿಗೆ, ಬಿಜೆಪಿ ಮುಖ್ಯಮಂತ್ರಿಗೆ ಎಲ್ಲರೂ ಕೊಟ್ಟಿದ್ರು ಕೂಡ ಅವರ ಮೇಲೆ, ಈಶ್ವರಪ್ಪನವ್ರ ಮೇಲೆ ಕ್ರಮ ಜರುಗಿಸೋದು ಬಿಟ್ಟು ಆತನ ಮೇಲೆ ಈಶ್ವರಪ್ಪನವರೇ ಮಾನನಷ್ಟ ಮೊಕದ್ದಮೆ ಹಾಕಿ ಆತನಿಗೆ ಕಿರುಕುಳ ಕೊಟ್ಟು ಸಾಯೋ ರೀತಿ ಮಾಡಿದ್ರು. ಇಲ್ಲೇನಂದ್ರೆ ಯಾರಾದ್ರೂ ಧ್ವನಿ ಎತ್ತಿದ್ರೆ, ಈಗ ಒಂದು ಸ್ವಾಮೀಜಿ ಹೇಳಿದ್ದಾರೆ 30% ಕಮಿಷನ್ ಇದ್ದಲೇ ನಮ್ಗೆ ಬರೋದಿಲ್ಲ ಅಂತ. ಅದಕ್ಕಾಗಿ ಇವ್ರ ಡಿಫೆಂಡ್ ಏನಂದ್ರೆ, ಮುಖ್ಯಮಂತ್ರಿ ಆದಿಯಾಗಿ ಮಂತ್ರಿಗಳು, ಶಾಸಕರು ಎಲ್ಲರೂ ಮುಗಿಬಿದ್ದಿದ್ದಾರೆ. ಇಲ್ಲ, ಆತರ ಏನಿಲ್ಲ, ಇದ್ರೆ ಸಾಕ್ಷಿ ಕೊಡಿ, ದಾಖಲೆ ಕೊಡಿ ಅಂತ ಹೇಳಿ ನೀವು ಬಹಿರಂಗವಾಗಿ ಮಾಧ್ಯಮಗಳ ಮುಖಾಂತರ ಹೇಳ್ಬೇಕಾ? ಮುಖ್ಯಮಂತ್ರಿ ಆದವರು ಒಂದು ಪೊಲೀಸ್ ಇಲಾಖೆಯಿಂದ ಅಥವಾ ಯಾರೋ ತನಿಖೆಯಿಂದ, ಇಲ್ಲ ಖಾಸಗಿಯಾಗಿ ಅವ್ರನ್ನ ಕರೆದು ಗೃಹ ಇಲಾಖೆಗೆ ಹೇಳಿ ತನಿಖೆಯನ್ನ ಮಾಡಿ ಅಂತ ಹೇಳ್ಬೇಕಾ? ಮಾಧ್ಯಮ ಗೋಷ್ಠಿನಲ್ಲಿ ಪಬ್ಲಿಕ್ ಅನ್ನ ಪ್ರವೋಕ್ ಮಾಡೋ ರೀತಿನಲ್ಲಿ ಈಗ ಒಬ್ರು ಯಾರು ಧ್ವನಿ ಎತ್ತಿದ್ರೆ ಆ ಧ್ವನಿಗೆ ನೀವು ಕಿವಿ ಕೊಟ್ಟು ಕೇಳ್ಬೇಕಾ, ಅಥವಾ ತಮ್ಮ ಧ್ವನಿಯನ್ನು ದೊಡ್ಡದು ಮಾಡಿ ಆ ಧ್ವನಿಯನ್ನು ಅಡಗಿಸ್ಬೇಕಾ? ಈ ಸರ್ಕಾರ ಮಾಡ್ತಾ ಇರೋದೇನಂದ್ರೆ, ಬೇರೆ ಬೇರೆ ಸ್ವಾಮೀಜಿಗಳ ತಕ್ಕ ಹೋಗಿ ಇಲ್ಲ ನಾವೇನು ಲಂಚ ಕೊಟ್ಟಿಲ್ಲ, ನಾವೇನು ಕಮಿಷನ್ ಕೊಟ್ಟಿಲ್ಲ ಅಂತ ಹೇಳಿ ಎಲ್ಲ ಕಡೆಯಿಂದ ಹೇಳಿಸ್ತಾ ಇದ್ದಾರೆ. ಸ್ವತಃ ಮಂತ್ರಿಗಳು ಮುಖ್ಯಮಂತ್ರಿ ಆದಿಯಾಗಿ ಅದೇನಿದ್ರು ದಾಖಲೆ ಕೊಡಿ ಅಂತ ಹೇಳಿ ಮಾಧ್ಯಮಗಳ ಮುಖಾಂತರ ಹೇಳ್ತಾ ಇದ್ದಾರೆ. ಇದು ಏನಂದ್ರೆ, ಯಾರಾದ್ರೂ ಭ್ರಷ್ಟಾಚಾರ ಆರೋಪ ಮಾಡಿದ್ರೆ ಅವ್ರನ್ನ ವ್ಯವಸ್ಥಿತವಾಗಿ ಹತ್ತಿಕ್ಕುವಂತ ವ್ಯವಸ್ಥಿತ ಸಂಚು ನಡೀತಾ ಇದೆ ಸರ್ಕಾರದಲ್ಲಿ. ಸರ್ಕಾರ ಏನ್ ಮಾಡ್ಬೇಕು ಅಂದ್ರೆ, ತಾವು ಒಂದು ಬದ್ಧತೆಯನ್ನು ತೋರಿಸಿ, ಯಾರಾದ್ರೂ ಒಂದು ಕಮಿಷನ್ ಅಂತ ಹೇಳಿದಾಗ ಅದು ಯಾವ್ದ್ರಲ್ಲಿ ಆಯ್ತು ಅಂತ ಹೇಳಿ ಒಂದು ತೀಕ್ಷ್ಣತೆಯಿಂದ, ಒಂದು ಸಂವೇದನಹೀನತೆ ಇರಬಾರ್ದು, ಸಂವೇದನಶೀಲರಾಗಿ ಹೋಗಿ ಆ ತನಿಖೆಯನ್ನು ಮಾಡ್ಬೇಕೆ ಹೊರತು ಅವರ ಧ್ವನಿಯನ್ನ ಹತ್ತಿಕ್ಕುವಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಇದು ಅಪಾಯಕಾರಿ. ಯಾಕಂದ್ರೆ ಸಂತೋಷ್ ಪಾಟೀಲ್ ಆದಂತಹ ದುಸ್ಥಿತಿ ನಾವು ನೋಡಿದ್ದೀವಿ. ಈ ತರ ಬೇರೆ ಯಾರಿಗೂ ಆಗ್ಬಾರ್ದು ಅಂದ್ರೆ ಇವರು ಸಂವೇದನಹೀನತೆ ಇಟ್ಕೋಬಾರ್ದು. ಓಕೆ, ಫೈನ್. ಎಸ್, ಚನ್ನಮಲ್ಲಿಕಾರ್ಜುನ ಅವ್ರು, ನೀವೇನು ಹೇಳ್ತೀರಿ? ಒಂದ್ ಕಡೆ ನಾವೇನು ಹೇಳಿದ್ವಿ ಈಗ ಆಲ್ರೆಡಿ, ಇಂತಹ ಒಂದು ದೊಡ್ಡ ಆರೋಪಕ್ಕೆ ಪರವಿರೋಧದ ಚರ್ಚೆ ಆರಂಭ ಆಗಿದೆ. ಕೆಲವೊಂದಷ್ಟು ಸ್ವಾಮೀಜಿಗಳು, ಮಠಾಧೀಶರು ಹೇಳ್ತಾ ಇದ್ದಾರೆ, ನಮ್ಮ ಕಡೆಯಿಂದ ಯಾವತ್ತೂ ಯಾರು ಕಮಿಷನ್ ಕೇಳಿಲ್ಲ ಅಂತ. ಬಟ್ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಒಬ್ಬ ಮಠಾಧೀಶರು, ಸ್ವಾಮೀಜಿ ಆದಂತಹವರು, ಮಠವನ್ನ ಕಾಪಾಡುವಂತಹವರು ಈ ತರ ಬಹಿರಂಗವಾಗಿ ಜನರ ಮುಂದೆ ಒಂದು ಸರ್ಕಾರದ ವಿರುದ್ಧ ಕಮಿಷನ್ ಕೇಳ್ತಾರೆ ಇವರು ಅನ್ನುವಂಥ ಆರೋಪ ಮಾಡ್ತಾರೆ ಅಂತಂದ್ರೆ ಸಣ್ಣ ವಿಚಾರ ಅಲ್ಲ ಇದು. ಶಿಲ್ಪ ಅವರೇ, ಒಂದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಲ್ರೆಡಿ ಹೇಳಿದ್ದಾರೆ. ನಟರಾಜ್ ಅವ್ರು ಮಾತಾಡ್ತಾ ಇರ್ಬೇಕಾದ್ರೆ ಹೇಳಿದ್ರು, ಪಬ್ಲಿಕ್ ಅಲ್ಲೇ ಹೇಳ್ಬಿಟ್ರು ಮುಖ್ಯಮಂತ್ರಿಗಳು ಅಂತ.
ಅಂದ್ರೆ ಪಬ್ಲಿಕ್ ಅಲ್ಲಿ ಹೇಳಿರ್ತಕ್ಕಂಥದ್ದು ಪಬ್ಲಿಕ್ ಅಲ್ಲೇನೆ ಇದು ಮಾಡಿದರೆ ಅಫಿಷಿಯಲಿ ಅದಕ್ಕೆ ಏನು ಪತ್ರಗಳ ಮುಖಾಂತರ ಇನ್ವೆಸ್ಟಿಗೇಷನ್ ಏನ್ ಮಾಡಿಸ್ಬೇಕು ಅಂತ. ಆದ್ರೆ ಇದರಲ್ಲಿ ಪರಮ ಪೂಜ್ಯ ಲಿಂಗಾಲೇಶ್ವರ ಸ್ವಾಮೀಜಿ ಅವರು ಏನ್ ಹೇಳಿದ್ದಾರೆ ಅದು ಪಬ್ಲಿಕ್ ಅಲ್ಲಿ ಕೇಳಿರ್ತಕ್ಕಂಥದ್ದು ಏನು ಅಂತಂದ್ರೆ, ನೀವು ಸಾಕ್ಷ್ಯಾಧಾರಗಳನ್ನ ಕೊಡಿ, ನಾವು ಇನ್ವೆಸ್ಟಿಗೇಟ್ ಮಾಡಿ ಅದು ಆಗಿದ್ರೆ ಅದಕ್ಕೆ ತಕ್ಕ ಶಾಸ್ತಿಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈ ಒಂದು ವಿಷಯದಲ್ಲಿ ಪಬ್ಲಿಕ್ ಅಲ್ಲೇ ಈ ವಿಷಯ ರೈಸ್ ಆಗಿರೋದ್ರಿಂದ ಪಬ್ಲಿಕ್ ಅಲ್ಲೇ ಇವತ್ತು ಕೇಳಿರ್ತಕ್ಕಂಥದ್ದು ಏನಂತಂದ್ರೆ, ತಮ್ಮಲ್ಲಿ ಇರ್ತಕ್ಕಂಥ ಸಾಕ್ಷ್ಯಾಧಾರಗಳು ಯಾರು ನಿಮ್ಗೆ 30% ಕಮಿಷನ್ ಅನ್ನ ಕೇಳಿದ್ರು ಅಥವಾ ಯಾರಾದ್ರೂ ತಮ್ಮನ್ನ ಅಪ್ರೋಚ್ ಮಾಡಿದ್ರ, ಯಾರು ಅಧಿಕಾರಿಗಳು ಈ ರೀತಿ ವರ್ತಿಸಿದ್ರು ಅಥವಾ ಬೇರೆ ಯಾರಾದ್ರೂ ತಮ್ಮ ಹತ್ರ ಬಂದು 30% ಕೊಡು ಅಂತ ಕೇಳಿದ್ರು ಅನ್ನೋ ದೃಷ್ಟಿಯಲ್ಲಿ ಇವತ್ತು ಸಾಕ್ಷಿ ಕೊಡು ಅಂತ ಕೇಳಿರ್ತಕ್ಕಂಥದ್ದು. ಸ್ವಾಮೀಜಿಗಳು ಏನಾಗಿದೆ ಅಂತಂದ್ರೆ, ಯಾರೋ ಸ್ವಲ್ಪ ಮಾಹಿತಿ ಕೊಡ್ಬೇಕಾದ್ರೆ ಸ್ವಾಮೀಜಿ ಅವರಿಗೆ ಕರೆಕ್ಟ್ ಆಗಿ ಮಾಹಿತಿ ಕೊಟ್ಟಿರ್ಲಿಕ್ಕಿಲ್ಲ ಅಥವಾ ಮಾಹಿತಿಯ ಕೊರತೆಯಿಂದ ಈ ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಅನ್ನ ಅವ್ರು ಕೊಟ್ಟಿರ್ಬೋದು. ಇವಾಗ ನಾವು ಭಾರತೀಯ ಜನತಾ ಪಕ್ಷ ಮತ್ತು ಸರ್ಕಾರ ಕೇಳ್ತಿರ್ತಕ್ಕಂಥದ್ದು ಏನಂದ್ರೆ, ತಮ್ಮಲ್ಲಿರ್ತಕ್ಕಂಥ ಇವಾಗ ಆಕ್ಷನ್ ಆಗ್ಬೇಕು, ಈ ಕರಪ್ಷನ್ ಅನ್ನ ನಾವು ಫೈಟ್ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಸಾಕ್ಷಿ ಕೊಡ್ತಕ್ಕಂಥದ್ದು ಆಗ್ಬೇಕು. ಅವ್ರು ಆಪಾದನೆ ಮಾಡಿದರೆ ಅವ್ರು ಸಾಕ್ಷಿ ಕೊಡ್ಲಿ, ಮುಂದೆ ಬಂದು ಸಾಕ್ಷಿ ಕೊಡ್ಲಿ. ಸಮಾಜ ಸುಧಾರಣೆ ಆಗ್ತಕ್ಕಂಥ ವ್ಯವಸ್ಥೆಯಲ್ಲಿ ನಮ್ಮ ಪಕ್ಷದ ಅಲ್ಲಿ ನಾವು ಕರಪ್ಷನ್ ಅನ್ನೋದೇನೆ ನಾವು ಟಾಲರೇಟ್ ಮಾಡಲ್ಲ. ಇವತ್ತು ತಾವು ನೋಡಿದ್ರೆ 8 ಸಿಟ್ಟಿಂಗ್ ಕೌನ್ಸಿಲರ್ಸ್ ಅನ್ನ ಇವತ್ತು ಭಾರತೀಯ ಜನತಾ ಪಕ್ಷ ದೇಶಾದ್ಯಂತ ಇವತ್ತು ಅವರನ್ನ ಪ್ರೈಮರಿ ಮೆಂಬರ್ಶಿಪ್ ಇಂದ ತೆಗೆದುಹಾಕಿರ್ತಕ್ಕಂಥದ್ದು. ನಾ ಖಾऊंगा ನಾ ಖಾನೆ दूंगा ಅಂತ ಮಾನ್ಯ ಪ್ರಧಾನಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ. ಫೈನ್. ಓಕೆ, ಅವ್ರನ್ನ ನೀವು ಹೇಳೋದೇನು ಅಂತಂದ್ರೆ, ಅವ್ರು ಬಹಿರಂಗವಾಗಿ ಆರೋಪ ಮಾಡಿದ್ದಾರೆ, ಹಾಗಾಗಿ ಮುಖ್ಯಮಂತ್ರಿಗಳು ಕೂಡ ಬಹಿರಂಗವಾಗಿನೇ ಹೇಳಿಕೆ ಕೊಟ್ಟಿದ್ದಾರೆ ಸಾಕ್ಷಿ ಕೊಡಿ ಅಂತ ಹೇಳಿ ಅಂತ. ಓಕೆ ಫೈನ್. ಹಾಗಾದ್ರೆ ಆರೋಪಗಳು ಏನೇ ಬಂದ್ರೂ ಕೂಡ ಬಹಿರಂಗವಾಗಿ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ರೆ ಮಾತ್ರ ಆಕ್ಷನ್ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಮೊದಲನೇದಾಗಿ. ನಾನು ಮತ್ತೆ ಮಾತಾಡ್ತೀನಿ. ಮುಕುಂದ್ ಗೌಡ ಅವರು ಕೂಡ ಇದ್ದಾರೆ, ಅವ್ರ ರಿಯಾಕ್ಷನ್ ಕೂಡ ತೆಗೆದುಕೊಳ್ತೀನಿ. ನಿಮ್ ರಿಯಾಕ್ಷನ್ ಏನಿದಕ್ಕೆ? ನೋಡ್ತಾ ಇದ್ದೀರಿ ಬೆಳವಣಿಗೆಗಳನ್ನ, ನಾವು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ವಾಟ್ ಸ್ವಾಮೀಜಿಗಳು, ಒಬ್ಬ ಮಠಾಧೀಶರು ಇಂತಹ ಒಂದು ದೊಡ್ಡ ಆರೋಪವನ್ನ ಮಾಡ್ತಾ ಇದ್ದಾರೆ ಅಂದ್ರೆ, ಕಮಿಷನ್ ಅನ್ನುವಂಥ ವಿಚಾರ ಅಲ್ಲಿಗೂ ಕೂಡ ಹೋಗಿದ್ಯಾ ಅಥವಾ ಬೇರೆ ಕಡೆ ಆಗಿಲ್ಲದೆ ಇರಬಹುದು, ಯಾರಿಗೆ ಒಬ್ಬರಿಗೆ ಆಗಿದ್ರು ಕೂಡ ಅದು ಭ್ರಷ್ಟಾಚಾರನೇ. ಯಾವುದೋ ಒಂದೇ ಮಟ್ಟಕ್ಕಾಗಿದೆ, ಬೇರೆ ಉಳಿದಂತಹ ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಅಂತಹ ಮಾತುಗಳು ಕೇಳಿ ಬರ್ತಾ ಇಲ್ಲ, ಎಲ್ಲರೂ ಕೂಡ ಇದನ್ನ ತಳ್ಳಿ ಹಾಕ್ತಾ ಇದ್ದಾರೆ ಅಂದಿದ ತಕ್ಷಣ ಅಲ್ಲಿ ಭ್ರಷ್ಟಾಚಾರ ಆಗಿಲ್ಲ ಅಂತಾನೂ ನಾವು ಹೇಳೋದಕ್ಕಾಗೋದಿಲ್ಲ. ಒಂದ್ ಕಡೆ ಆದ್ರೂ ಕೂಡ ಭ್ರಷ್ಟಾಚಾರನೇ, ಇಡೀ ರಾಜ್ಯದಲ್ಲಾದ್ರೂ ಕೂಡ ಭ್ರಷ್ಟಾಚಾರನೇ. ಏನ್ ಹೇಳ್ತೀರಿ? ನಿಜ ಮೇಡಮ್. ಮೊದಲನೇದಾಗಿ ನಾನು BJP ಸರ್ಕಾರಕ್ಕೆ ಮತ್ತು ಇಲ್ಲಿರೋ BJP ಸ್ನೇಹಿತರಿಗೆ ಪರವಾಗಿ ಮುಖಾಂತರ ನಾನು ಹೇಳೋದು, ಭಾಳ ಒಳ್ಳೆ ಕೆಲಸ ಮಾಡಿದ್ದೀರಿ. ಒಂದು ಥ್ಯಾಂಕ್ಸನ್ನು ಹೇಳೋಕ್ಕೆ ಬಯಸ್ತೀನಿ. ಯಾಕೆಂದರೆ ಪ್ರಪಂಚದಲ್ಲಿ ಅಂದರೆ ಕರ್ನಾಟಕದಲ್ಲಿ ಎಲ್ಲ ಕಡೆ 40% ಹೊಡಿತಾ ಇದ್ದಾರೆ ಅಂತ ಕಾಂಟ್ರಾಕ್ಟರ್ಗಳೇ ಹೇಳಿರುವಾಗ, ಮಠಗಳಿಗಾದ್ರೂ ಒಂದು 10% ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಮಠ ಮಾನ್ಯಗಳು 10%ನಲ್ಲಿ ಬೇರೆ ಕೆಲಸ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ BJP ಸರ್ಕಾರಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಅವ್ರು ಯಾರೂ ಕಂಪ್ಲೇಂಟ್ ಮಾಡ್ತಾ ಇಲ್ಲ. ಸ್ವಾಮೀಜಿಗಳಲ್ಲಿ ನಿಂತ್ಕೊಂಡು ಅವರ ಭಕ್ತರ ಮುಂದೆ ಅವರ ಅಸಹಾಯಕತೆಯನ್ನು ತೋರಿಸ್ಕೊಳ್ತಾ ಇದ್ದಾರೆ. ಅವರ ಭಕ್ತರು ಮತ್ತು ಆ ಸಮುದಾಯದ ಒಂದಷ್ಟು ಜನರಿಗೆ ಅವ್ರ ಹೇಳಿಕೆನಲ್ಲಿ ಭಾಳ ಸ್ಪಷ್ಟ ಇದೆ, ನಾವೆಲ್ಲರೂ ಎಚ್ಚೆತ್ಕೊಳ್ಬೇಕು, ನಾವು ಇನ್ನಷ್ಟು ಜನ ನಾವು ಮುಂದೆ ಬರಬೇಕು ಅನ್ನೋಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಯಾಕೆಂದರೆ ಇವತ್ತು 40% ಕೆಂಪಣ್ಣ ಅನ್ನೋರ ಕೈಯಲ್ಲಿ, ಕಾಂಟ್ರಾಕ್ಟರ್ ಅಧ್ಯಕ್ಷರು ಕೆಂಪಣ್ಣ ಅನ್ನೋರ ಕೈಯಲ್ಲಿ ನಡೀಲಿಕ್ಕೆ ಆಗ್ತಾ ಇಲ್ಲ. ಅಂಥವ್ರು 40% ಕಮಿಷನ್ ಅಂತ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿಲ್ವಾ? ಅದು ಕಾನೂನು ಅಡಿಯಲ್ಲಿ ಅದೇನು ಸಿಂಧು ಆಗಲ್ವಾ? ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳು ಹೋದಾಗ ಹೇಳ್ತಾರಂತೆ, ಯು ಡೋಂಟ್ ವರಿ, ಯು ಗೋ ಆ್ಯಂಡ್ ವರ್ಕ್ ಅಂತ. ಮುಖ್ಯಮಂತ್ರಿಗಳಿಗೆ ಅಷ್ಟು ಪತ್ರಗಳು, ದಾಖಲೆಗಳ ಸಮೇತ ಕೊಟ್ಟಿದ್ದಾರೆ. ಈಗ ಇವರು ಕೈ ಕಟ್ಕೊಂಡು ಮುಖ್ಯಮಂತ್ರಿಗಳು ಆಚೆ ಬಂದು ಹೇಳ್ತಾರಂತೆ ದಾಖಲೆ ಕೊಡಲಿ. ಕೊಟ್ಟಿರೋ ದಾಖಲೆ ಏನು ಮಾಡಿದ್ದಾರೆ? ಎಷ್ಟು ಕಾರ್ಯದರ್ಶಿಗಳಿದ್ದಾರೆ, ಎಷ್ಟು ಸೇವಕರಿದ್ದಾರೆ, ಎಷ್ಟು ಸ್ವಯಂ ಸೇವಕರಿದ್ದಾರೆ ಇವ್ರ ಹತ್ರ? ಯಾರ ಹತ್ರ ಹೋಗಿ ಅಟ್ಲೀಸ್ಟ್ ಕೇಳ್ಬೋದಾಗಿದೆ. ಅವ್ರು ಬ್ರೇಕಪ್ ಕೊಟ್ಟಿದ್ದಾರೆ, ಶಾಸಕರಿಗೆ ಇಷ್ಟು %, ಮಂತ್ರಿಗಳಿಗೆ ಇಷ್ಟು %, ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಇಷ್ಟು % ಅಂತ. ಅದರ ಕುಣಿಯೋಕ್ಕಾಗ್ದಿರೋ ನೆಲ ಡೊಂಕು ಅಂದಾಗೆ ಅಲ್ಲೇ ಕೊಡ್ದಿರೋರು ಈ ಮಠಮಾನ್ಯಗಳಿಗೆ ಕೊಡ್ತಾರಾ? ಮೇಡಮ್, ಇನ್ನೊಂದು ಮಾತು ಹೇಳ್ತೀನಿ. ಮಠಮಾನ್ಯಗಳಿಗೆ ಕೆಲವೊಮ್ಮೆ ಡೈರೆಕ್ಟಾಗಿ ದುಡ್ಡು ಕೊಡ್ತಾರೆ, ಇನ್ನು ಕೆಲವೊಮ್ಮೆ PWD ಇಲಾಖೆ, ಬೇರೆ ಬೇರೆ ಇಲಾಖೆ ಕಡೆಯಿಂದ ನಾನು ಕೆಲಸ ಮಾಡಿಸ್ಕೊಡ್ತೀನಿ, ಚೌಲ್ಟ್ರಿ ಕಟ್ಸ್ಕೊಡ್ತೀನಿ, ಸ್ಟೆಪ್ಸ್ ಹಾಕಿಸ್ತೀನಿ ಅಥವಾ ರೋಡ್ ಹಾಕಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಡೈರೆಕ್ಟಾಗಿ ದುಡ್ಡು ಕೊಟ್ಟಾಗ BJPಯವರು ಕಮಿಷನ್ ಹೊಡೆಯೋದು 100% ಸತ್ಯ. 30%, ಕೆಲವೊಮ್ಮೆ 20%, ಕೆಲವೊಮ್ಮೆ 40%.
ಇನ್ನೂ ಹಲವಾರು ಬಾರಿ ಏನು ಮಾಡ್ತಾರೆ, PWDಗೆ ಡೈರೆಕ್ಟಾಗಿ ಕೊಟ್ಟಾಗ ಆ ಕಾಂಟ್ರಾಕ್ಟರ್ ಮೂಲಕ ಇವ್ರು ಹೊಡಿತಾರೆ ದುಡ್ಡನ್ನು. ಆವಾಗ ಮಠಮಾನ್ಯಗಳಿಗೆ ಸ್ವಾಮೀಜಿಗಳು, ಬೇರೆ ಬೇರೆ ಸ್ವಾಮೀಜಿಗಳು ಹೇಳ್ತಾ ಇದ್ದಾರೆ, ಭಾಳ ಸಂತೋಷ ಅವರಿಗೆ ಕಮಿಷನ್ ಅಫೆಕ್ಟ್ ಆಗಿಲ್ಲದೆ ಇರ್ಬೋದು, ಬಟ್ ಆ ಒಂದು ಸನ್ನಿಧಿ ಇದೆಯಲ್ಲ, ಆ ಒಂದು ಪವಿತ್ರ ಸನ್ನಿಧಿಯಲ್ಲಿ ಯಾವಾಗ BJP ಮತ್ತು PWD ಮತ್ತು ಬೇರೆ ಕಾಂಟ್ರಾಕ್ಟರ್ ಒಟ್ಟಿಗೆ ಬರ್ತಾರೆ, ಅಲ್ಲಿ ಮಿನಿಮಮ್ 40% ಕಮಿಷನ್ ನಡೆದೇ ಇದೆ. ಸಾಧ್ಯ ಆದರೆ ಅಟ್ಲೀಸ್ಟ್ ಒಂದು ಪ್ರಾಜೆಕ್ಟ್ ಆದರೂ ಇವ್ರು ತೋರಿಸ್ಬಿಡ್ಲಿ, BJP ಅವರು ಒಂದೇ ಒಂದು ಪ್ರಾಜೆಕ್ಟು ವಿತೌಟ್ ಕಮಿಷನ್ ನಡೆದಿದ್ದೀವಿ ಅಂತ ತೋರಿಸ್ಬಿಡ್ಲಿ ರಾಜ್ಯದ ಜನತೆಗೆ. ಫೈನ್. ನಟರಾಜ್ ಗೌಡ ಅವರೇ, ನಾನು ನಿಮಗೆ ಮತ್ತೊಂದು ಸ್ಪೆಷಲ್ ಪ್ರಶ್ನೆ ಅಂತಂದ್ರೆ, ನೀವು ದಿಂಗಾಲೇಶ್ವರ ಶ್ರೀಗಳ ಆರೋಪವನ್ನ ಕಂಪ್ಲೀಟ್ ಆಗಿ ಕೇಳಿಸ್ಕೊಂಡಿದ್ರೆ, ಅಂದ್ರೆ ಈ ಹಿಂದೆ ಇದ್ದಂತಹ ಸರ್ಕಾರಗಳು ಕೂಡ ಕಮಿಷನ್ ಅನ್ನ ಕೇಳಿದ್ವು ಅನ್ನೋದು ಮತ್ತೊಂದು ವರ್ಡ್ ಅನ್ನ ಸೇರಿಸ್ತಾರೆ. ಅಂದ್ರೆ ಇದು ಇವತ್ತು ಶುರುವಾಗಿರೋದಲ್ಲ, ತುಂಬಾ ಹಿಂದಿನಿಂದಲೂ ಕೂಡ ಶುರುವಾಗಿರೋದು. ಅಂದ್ರೆ ಅದರ ಅರ್ಥ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗೂ ಕೂಡ ಕೇಳ್ತಾರೆ, ಬೇರೆ ಸರ್ಕಾರ ಅಧಿಕಾರದಲ್ಲಿದ್ದಾಗೂ ಕೇಳ್ತಾರೆ, ಸೊ BJP ಅವರು ಕೂಡ ಕೇಳಿದ್ದಾರೆ ಅನ್ನೋ ನಿಟ್ಟಿನಲ್ಲೇ ಮಾಡಿದ್ರು. ಅಂದ್ರೆ ಇದು ಹೊಸತೇನಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಮಾತನಾಡಿದ್ರು. ಅದಕ್ಕೇನ್ ಹೇಳ್ತೀರಿ? ಖಂಡಿತವಾಗಿ ಶಿಲ್ಪ ಅವರೇ, ನೀವ್ ಹೇಳ್ತಾ ಇರೋದು ಭ್ರಷ್ಟಾಚಾರ ಅನ್ನೋದು ಹೊಸದಲ್ಲ. ಆದ್ರೆ ಭ್ರಷ್ಟಾಚಾರ ಅದು ಬ್ರಹ್ಮಾಂಡ ಆಗಿರುವಂತದ್ದು, ಗಂಗೋತ್ರಿ ಹರಿತಾ ಇರೋದು ಬಿಜೆಪಿಯ ಆಳ್ವಿಕೆನಲ್ಲಿ ಅನ್ನೋದು ಜಗತ್ ಜಾಹೀರಾತಾಗಿದೆ. ಈಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಆಯ್ತು, ಸಮ್ಮಿಶ್ರ ಸರ್ಕಾರ ಇದ್ದಾಗ ಭ್ರಷ್ಟಾಚಾರ ಇತ್ತು, ಅಥವಾ JDS ಸರ್ಕಾರಗಳಿದ್ದಾಗ ಭ್ರಷ್ಟಾಚಾರ ಇತ್ತು, ಎಲ್ಲಾ ಸರ್ಕಾರಗಳಿದ್ದಾಗ ಭ್ರಷ್ಟಾಚಾರ ಇರುತ್ತೆ, ಅಧಿಕಾರಿಗಳು ಇರ್ತಾರೆ, ವ್ಯವಸ್ಥೆ ಇರುತ್ತೆ, ಭ್ರಷ್ಟಾಚಾರ. ನಾನು ಅದ್ರ ಬಗ್ಗೆ ಅಲ್ಲಗಲಿಯೋದಿಲ್ಲ. ನಾನು ಇವಾಗ ಏನ್ ಹೇಳ್ತೀನಿ ಅಂದ್ರೆ, ಈ ಸ್ವಾಮೀಜಿಗಳು ಇವಾಗ ದಿಂಗಾಲೇಶ್ವರಿಗಳು ಆರೋಪ ಮಾಡಿದ್ಮೇಲೆ ಬೇರೆ ಸ್ವಾಮೀಜಿಗಳನ್ನ ಈಚೆಗೆ ತಗೊಂಡ್ ಬಂದು ನಮಗ್ ಕೊಟ್ಟಿಲ್ಲ ಅಂತ ಈ ತರ ಸರ್ಕಾರಕ್ಕೆ ಕ್ಲೀನ್ ಚಿಟ್ ಕೊಡಿಸ್ತಾ ಇರೋದು ಯಾರು? ಈಗ ಒಬ್ಬ ಸ್ವಾಮೀಜಿ ಇನ್ನೊಬ್ಬ ಸ್ವಾಮೀಜಿಯ ಧ್ವನಿಯನ್ನ ಕೇಳಲಾರ್ದಂತೆ, ಇನ್ನೊಬ್ಬ ಸ್ವಾಮೀಜಿ ಹೇಳಿದಂತಹ ಆರೋಪಕ್ಕೆ ತಾವು ಧ್ವನಿ ಕೊಟ್ಟು, ಹೌದು ಅಲ್ಲೇನಾಗಿದೆ ಅದರ ತನಿಖೆ ಮಾಡಿ ಅಂತ ಹೇಳದಂತಹ ಸ್ವಾಮೀಜಿಗಳು ಬಿಜೆಪಿ ಪರವಾಗಿ ಪ್ರಚಾರ ಮಾಡ್ತಾ ಇರ್ತಕ್ಕಂಥದ್ದು. ಬಿಜೆಪಿ ಇಲ್ಲ ಕ್ಲೀನ್ ಚಿಟ್ ಸರ್ಕಾರ ನಮ್ಮ ಹತ್ರ ಏನ್ ತಗೊಂಡಿಲ್ಲ, ನಿಮ್ಮ ಹತ್ರ ತಗೊಂಡಿದ್ದಾರೆ ಅಂತ ಕೇಳಿದವ್ರೆ. ಅವ್ರು ತಗೊಂಡಿದ್ದಾರೆ ಅಂತ ಎಲ್ಲಿ ಹೇಳಿದ್ದಾರೆ? ಅವ್ರ ಪರವಾಗಿ ನಿಂತು ಆ ತನಿಖೆಯನ್ನು ಮಾಡಿ ಅಂತ ಹೇಳಲಿಕ್ಕೆ ಯಾವ ಸ್ವಾಮೀಜಿಗಳು ತಮ್ಮ ನೈತಿಕತೆಯನ್ನು ತೋರಿಸ್ತಾ ಇಲ್ಲ. ಇದೊಂದು ವಿಪರ್ಯಾಸ ಆಗಿದೆ ಶಿಲ್ಪ ಅವರೇ. ಆದ್ರೆ ಒಂದು ಮಾತಂತ ಹೇಳ್ಬೋದು, ಹೌದು ನೀವು ಹಿಂದಿನ ಸರ್ಕಾರದಲ್ಲೂ ಈ ತರ ಭ್ರಷ್ಟಾಚಾರ ಇತ್ತು, ಕಮಿಷನ್ ಕೊಟ್ಟಿದೀವಿ ಅಂದ್ರೆ ನಾವ್ ಹೇಳ್ತೀವಿ ಅದನ್ನು ತನಿಖೆ ಮಾಡಿ. ನಾವು ಅದನ್ನ ಯಾವ್ದು ಬಿಡಬೇಡಿ ಅಂತ ಹೇಳಲ್ಲ. ನೀವು ಬೇಕಾದ್ರೆ ಅದನ್ನ ತನಿಖೆ ಮಾಡಿ, ಅದರಿಂದ ತನಿಖೆ ಮಾಡಿ, 1947ರಿಂದ ಬೇಕಾದ್ರೆ ತನಿಖೆ ಮಾಡಿಸಿ ನಾವು ಯಾವ್ದ್ರ ಬಗ್ಗೆ ಚಕಾರ ನೋ ಅನ್ನೋದಿಲ್ಲ. ಯಾಕಂದ್ರೆ ಒಂದು ಈ ಸರ್ಕಾರದಲ್ಲಿ 40% ಆ ಮೇವಿನ ದುಡ್ಡನ್ನ ಬಿಡುಗಡೆ ಮಾಡಕ್ಕೂ 40% ಕಮಿಷನ್ ತಗೊಂತಾರಂತೆ. ಯಾವುದೇ ಗುತ್ತಿಗೆ ಮಾಡ್ಲಿಕ್ಕೂ ಅದನ್ನ ದುಡ್ಡು ಬಿಡುಗಡೆ ಮಾಡ್ಲಿಕ್ಕೆ 40% ಕಮಿಷನ್ ತಗೊಂತಾರಂತೆ. 3 ಜನ ಮಂತ್ರಿಗಳು 7 ಜನ ಶಾಸಕರ ಮೇಲೆ ಈ ಆರೋಪವನ್ನ ಮಾಡ್ತೀವಿ ಅಂತ ಹೇಳಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು 10 ತಿಂಗಳಿಂದ ಆರೋಪಗಳನ್ನ ಮಾಡ್ತಾ ಇದ್ದಾರೆ, ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ಪ್ರಧಾನಮಂತ್ರಿ ಪತ್ರ ಬರೆದಿದ್ದಾರೆ. ಆದ್ರೆ ಈ ಸರ್ಕಾರ ನೈತಿಕತೆಯನ್ನ, ಪ್ರಾಮಾಣಿಕತೆಯನ್ನ ತೋರಿಸ್ತಾ ಇಲ್ಲ. ಪ್ರಾಮಾಣಿಕತೆಯನ್ನು ತೋರಿಸಿ ಒಂದು CID ಒಂದು ತನಿಖೆ, ಒಂದು ಇಲ್ಲಾಂದ್ರೆ ಹಾಲಿ ಹೈಕೋರ್ಟ್ ಜಡ್ಜ್ ಇಂದ ಒಂದು ತನಿಖೆ, ಒಂದು ನ್ಯಾಯಾಂಗ ತನಿಖೆಯನ್ನ ಮಾಡಿಸಿ ಎಲ್ಲವನ್ನು ಬಹಿರಂಗ ಮಾಡ್ಲಿ. ನಾವು ಈ ಸರ್ಕಾರದ ಮಾತ್ರ ಮಾಡಿದ್ದೇವೆ, ಹಿಂದಿನ ಸರ್ಕಾರದಲ್ಲಿ ಭ್ರಷ್ಟಾಚಾರ ಆಗಿದೆ ಅದನ್ನು ತನಿಖೆ ಮಾಡಿ, ಅದರೊಳಗೆ ಯಾರಾದ್ರೂ ಶಾಸಕರು, ಆ ಸಮಯದಲ್ಲಿ ಸಂಸದರು, ಸಚಿವರು ಯಾರು ಭಾಗಿಯಾಗಿದ್ರೆ ಅವ್ರಿಗೂ ಒಂದು ಶಿಕ್ಷೆ ಆಗ್ಲಿ. ನಾವು ಅದಕ್ಕೆ ಏನಂತ ಪ್ರಾಮಾಣಿಕತೆ, ಪಾರದರ್ಶಕತೆ ಈ ಸರ್ಕಾರ ತೋರಿಸಬೇಕಾಗಿದೆ. ಎಲ್ಲದ ತನಿಖೆಯನ್ನ ಮಾಡಿ. ಆದ್ರೆ ಇವಾಗ ಎಲ್ಲಿರ್ತಕ್ಕಂಥ ತನಿಖೆಯನ್ನ ಇವ್ರು ಮುಚ್ಚಾಕ್ಲಿಕ್ಕೆ ಮುಖ್ಯಮಂತ್ರಿ ಆದಿಯಾಗಿ ಪ್ರತಿಯೊಬ್ರು ಕೂಡ ಆ ಸ್ವಾಮೀಜಿಗಳ ಮೇಲೆ ಬಿದ್ದಿದ್ದಾರೆ, ಅವ್ರ ಮೇಲೆ ಎಷ್ಟು ಒತ್ತಡ ಆಗ್ತಾ ಇದ್ದಾರೆ ಅನ್ನೋದು ಮಾಧ್ಯಮಗಳಲ್ಲೇ. ಅವ್ರ ಹೇಳಿಕೆ ಯಾಕೆ ಕೊಡ್ಬೇಕು? ಒಬ್ಬ ಶಾಸಕ ಯಾಕೆ ಹೇಳಿಕೆ ಕೊಡ್ಬೇಕು? ಸಚಿವ ಯಾಕೆ ಹೇಳಿಕೆ ಕೊಟ್ಟಿಲ್ಲ, ನಯಾ ಪೈಸೆ ತಗೊಂಡಿಲ್ಲ, ನಾನು ಕೊಟ್ಟಿಲ್ಲ, ನಾನು ನನ್ನ ಹತ್ರ ಇಸ್ಕೊಂಡಿಲ್ಲ, ಆರೋಪ ಮಾಡೋದು ಸ್ವಾಮೀಜಿಗಳು ಮಾತ್ರ ಅಲ್ಲ, ಕೇವಲ ಅದನ್ನ ಹೇಳ್ತಾ ಇರೋದು. ಆತರ ನೋಡಿ, ಈಗ ನೆಕ್ಸ್ಟ್ ಯಾರು ಈ ತರ ಆರೋಪ ಮಾಡ್ಲಿಕ್ಕೆ ಬರ್ತಾರೆ? ನೆಕ್ಸ್ಟ್ ಯಾರು ಈ ತರ ಒಂದು ಭ್ರಷ್ಟಾಚಾರವನ್ನ ಬಹಿರಂಗಗೊಳಿಸ್ತಾರೆ? ಯಾರಾದ್ರೂ ಬಹಿರಂಗಗೊಳಿಸ್ತಾ ಇದ್ದಾರೆ ಅಂದ್ರೆ ಅವ್ರು ಸುಳ್ಳು ಹೇಳ್ತಾ ಇದಾರೆ ಅಂತ ಸ್ವಾಮೀಜಿ. ನೀವು ಸುಳ್ಳು ಸತ್ಯ ಅನ್ನೋದು ತನಿಖೆ ಮಾಡಿ ಹೇಳ್ಬೇಕೆ ಹೊರತು ಅವ್ರನ್ನ ಧ್ವನಿಯನ್ನೇ ಮುಚ್ಚಾಕ್ಲಿಕ್ಕೆ, ಅವ್ರ ಬಾಯನ್ನ ಮುಚ್ಚಾಕ್ಲಿಕ್ಕೆ, ಅಥವಾ ಅವ್ರ ಆರೋಪವನ್ನು ತಳ್ಳಿ ಹಾಕ್ಲಿಕ್ಕೆ ವ್ಯವಸ್ಥಿತವಾಗಿ ಇಡೀ ಸರ್ಕಾರ, ಶಾಸಕರುಗಳು, ಮಂತ್ರಿಗಳು, ಮುಖ್ಯಮಂತ್ರಿ ಆದಿಯಾಗಿ ಕೆಲವು ಸ್ವಾಮೀಜಿಗಳನ್ನ ಉಪಯೋಗಿಸಿಕೊಂಡು ಈ ರೀತಿ ಮಾಡ್ತಾ ಇರ್ತಕ್ಕಂಥದ್ದು ನಾನು ಖಂಡನೀಯ. ನಾನು ಹೇಳ್ತೀನಿ, ಮುಖ್ಯಮಂತ್ರಿಗಳ ಹೇಳಿಕೆಗಳು ಪಬ್ಲಿಕ್ ಅಲ್ಲಿ, ಮಂತ್ರಿಗಳ ಹೇಳಿಕೆಗಳು ಆ ಸ್ವಾಮೀಜಿಗಳ ವಿರುದ್ಧವಾಗಿ ಹೇಳಿಕೆ ಕೊಡ್ತಾ ಇರೋದನ್ನ ನಾವು ಖಂಡಿಸ್ತೀವಿ. ಯಾವುದೇ ರೀತಿಯಾಗಿ ಸ್ವಾಮೀಜಿಗಳು ಯಾರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅದು ತನಿಖೆಯನ್ನ ಒಂದು ಮಾಡಿ ಸಾಕ್ಷಿ ಯಾವಾಗ ಕೊಡ್ತಾರೆ? ಇವರ ಜಡ್ಜ್ಗಳು, ಬಿಜೆಪಿ ಪಕ್ಷದ ಜಡ್ಜು, ಬಿಜೆಪಿ ಪಕ್ಷ ಕಚೇರಿನ ನ್ಯಾಯಾಲಯ, ಬಿಜೆಪಿ ವಕ್ತಾರರುಗಳ ಜಡ್ಜ್ಗಳು, ಇಲ್ಲ ಬಿಜೆಪಿ ಅಧ್ಯಕ್ಷನ ಜಡ್ಜು ಕೋರ್ಟಲ್ಲಿ ಕೊಡ್ತಾರೆ ಸಾಕ್ಷಿಗಳನ್ನ. ನೀವು ಮೊದಲು ಯಾರೋ ಒಬ್ಬ ಆರೋಪ ಮಾಡಿದಾಗ ಯಾರೋ ಸಾಮಾನ್ಯ ಕಾರ್ಯಕರ್ತ, ಒಬ್ಬ ಸಾಮಾನ್ಯ ಜನ, ಪ್ರಜೆ ಎಲ್ಲ ಆರೋಪ ಮಾಡ್ತಾ ಇರೋದು ಈ ರಾಜ್ಯದಲ್ಲಿ ಒಂದು ಗೌರವಾನ್ವಿತ ಒಂದು ಸ್ವಾಮೀಜಿ, ಒಂದು ಮಠದ, ಅವ್ರಿಗೆ ಬಿಜೆಪಿಗೆ ಅಷ್ಟು ಗೌರವ ಇಲ್ವಾ? ಮಠದ ಮೇಲೆ ಸ್ವಾಮೀಜಿಗಳಿಗೆ ಗೌರವ ಇಲ್ವಾ? ಈ ಸಂದರ್ಭದಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ, ಯಾಕೆ ಈಗಲೇ ಇಂತಹ ಒಂದು ಆರೋಪವನ್ನ ಮಾಡ್ಬೇಕಿತ್ತು? ಯಾಕಂತಂದ್ರೆ ಸದ್ಯಕ್ಕೆ ರಾಜ್ಯದಲ್ಲಿ ಧಾರ್ಮಿಕ ಸಂಘರ್ಷಗಳು ಬಹಳ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. ವಿಷಯವನ್ನ ಡೈವರ್ಟ್ ಮಾಡೋ ನಿಟ್ಟಿನಲ್ಲಿ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋ ಆರೋಪಗಳು ಕೂಡ ಅವ್ರ ಮೇಲೆ ಕೇಳಿ ಬರ್ತಾ ಇದೆ. ಅದಕ್ಕೇನು ಹೇಳ್ತೀರಿ? ಇಲ್ಲ, ಈಗ ನೋಡಿ, ಸ್ವಾಮೀಜಿ ಮೇಲೆ ಆರೋಪ ಯಾರೇ ಮಾಡಿದ್ರು ನಾನು ಅದನ್ನ ಖಂಡಿಸ್ತೀನಿ. ನಂಬರ್ 1.
ನಂಬರ್ 2, ಇಲ್ಲಿ ಏನ್ ಅರಾಜಕತೆ ಆಗಿದೆ ಅದು ಸರ್ಕಾರದ ವೈಫಲ್ಯ, ಸರ್ಕಾರದ ದುರ್ಬಲ ನೀತಿಗಳು, ದುರ್ಬಲ ಆಡಳಿತ ಅಂತ ಹೇಳ್ಬೋದು. ಗೃಹ ಮಂತ್ರಿಗಳ ದುರ್ಬಲ ಆಡಳಿತ ಮತ್ತೆ ಅವರ ಅಸಹಾಯಕತೆ ಮತ್ತೆ ಅಸಮರ್ಥತೆ ನಾನು ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಿ ದಿನಕ್ಕೊಂದು ಕೋಮುವಾದವನ್ನು ಸೃಷ್ಟಿ ಮಾಡಿ ಏನು ನಡೀತಾ ಇದೆ, ಇಲ್ಲಿ ಕೋಮು ಸಂಘರ್ಷ ಸೌಹಾರ್ದತೆ ಹಾಳಾಗಿದೆ, ಅದಕ್ಕೆ ಸರ್ಕಾರ ಹೊಣೆ. ಈ ಕೇಸ್ಗೂ ಆ ಕೇಸ್ಗೂ ಸಂಬಂಧ ಬರೋದಿಲ್ಲ. ಆದ್ರೆ ಸ್ವಾಮೀಜಿಗಳ ಹೇಳಿಕೆಯನ್ನ ಈಗ ಯಾರು ಎಕ್ಸ್ಪೆಕ್ಟ್ ಮಾಡಿದ್ರು? ಸ್ವಾಮೀಜಿಗಳನ್ನ ನಿನ್ನೆನೆ ಹೇಳ್ಬೇಕಾಗಿತ್ತು, ಮೊನ್ನೆನೆ ಹೇಳ್ಬೇಕಾಗಿತ್ತು ಅಂತ ಯಾರು ಹೇಳ್ತಾರ? ಈ ಸರ್ಕಾರದಲ್ಲಿ ಅವ್ರಿಗೆ ಯಾವಾಗ ಅನುಕೂಲ ಅನ್ಸುತ್ತೆ, ಯಾವಾಗ ಬರ್ಬೇಕನ್ಸುತ್ತೆ ಅವಾಗ ಹೇಳಿರ್ತಾರೆ. 10 ತಿಂಗಳಿಂದ ಕೆಂಪಣ್ಣವ್ರು 10 ತಿಂಗಳಿಂದ ಕಂಪ್ಲೇಂಟ್ ಗಳನ್ನ ಹೇಳ್ತಾ ಇದ್ದಾರೆ. ಅದನ್ನ ಏನು ಸರ್ಕಾರ ಕೇಳಿದ್ಯಾ? ಅದ್ರ ಮೇಲೆ ತನಿಖೆ ಮಾಡಿದ್ಯಾ? ಒಂದು ಆಯೋಗ ರಚನೆ ಮಾಡಿದ್ಯಾ? ಇಲ್ಲ ನ್ಯಾಯಮೂರ್ತಿಗಳನ್ನ ಯಾರು ನೇಮಕ ಮಾಡಿ ಒಂದು ತನಿಖೆಯನ್ನು ಮಾಡ್ತಾ ಇದೆಯಾ? ಏನು ಮಾಡ್ತಾ ಇಲ್ಲ. ಸರ್ಕಾರ ತುಂಬಾ ಏನು ಸಂವೇದನಾಹೀನತೆಯಿಂದ ಮತ್ತೆ ಏನು ದಪ್ಪ ಚರ್ಮದ ಅಂತಾರಲ್ಲ ಆ ರೀತಿ ಒಂದು ಬಿಹೇವಿಯರ್ ಮಾಡ್ತಾ ಇದೆ. ತಾನು ಕಿವಿನೂ ಕೊಡ್ತಾ ಇಲ್ಲ, ಕಣ್ಣು ಕಾಣಿಸ್ತಾ ಇಲ್ಲ ಅಂತ ಆಗಿದೆ ಸರ್ಕಾರ. ನಾನು ಮಾತಾಡ್ತೀನಿ. ಸಾಯಿದತ್ ಅಂತ ಆರ್ಟಿಐ ಕಾರ್ಯಕರ್ತರೊಬ್ಬರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸಾಯಿದತ್ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಸರ್, ಈಗ ನೋಡ್ತಾ ಇದೀವಿ ಸ್ವಾಮೀಜಿಗಳು ಕೂಡ ಒಂದು ಆರೋಪ ಮಾಡ್ತಾ ಇದ್ದಾರೆ, ಅದು 30% ಕಮಿಷನ್ ತಗೊಳ್ತಾ ಇದ್ದಾರೆ ಅಂತ. ಅಂದ್ರೆ ಕಮಿಷನ್ ಅನ್ನೋದು ಬೇರೆ ಬೇರೆ ವಲಯಗಳಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಇರೋದನ್ನ ಕೇಳಿರೋದನ್ನ ಪಡ್ಕೊಳ್ತಾರೆ ಅನ್ನೋ ಆರೋಪಗಳಂತೂ ಸಾಕಷ್ಟು ಬರ್ತಾ ಇರುತ್ತೆ. ಸೊ ಆರೋಪಗಳು ಮಾಡಲೇಬಾರ್ದು ಅಂತ ಯಾರಿಗೂ ನಾವು ಹೇಳೋದಕ್ಕಾಗೋದಿಲ್ಲ. ಬಟ್ ಆದ್ರೆ ಇದು ಮಠಗಳಿಗೂ ಕೂಡ ಅಂಟ್ತಾ ಇದೆಯಾ, ಅಥವಾ ಅಧಿಕಾರಿಗಳೇ ಆಗಿರ್ಬೋದು, ರಾಜಕಾರಣಿಗಳೇ ಆಗಿರ್ಬೋದು, ಯಾರಿದ್ದಾರೆ ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಇದ್ರ ಬಗ್ಗೆ ಸಮಗ್ರ ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ. ಏನ್ ಹೇಳ್ತೀರಿ ಇದಕ್ಕೆ ನೀವು? ಈಗ ಪ್ರಶ್ನೆ ಇರ್ತಕ್ಕಂಥದ್ದು ಏನಂತಂದ್ರೆ, ಈಗ ಸ್ವಾಮೀಜಿಯವರ ಹೇಳಿಕೆ ಅವ್ರ ಕಾವಿಯನ್ನ ಧರಿಸಿ ಹೇಳಿರ್ತಕ್ಕಂಥದ್ದು ಎಷ್ಟು ಸಮಂಜಸ ಅಂತಕ್ಕಂಥದ್ದು ಪ್ರಶ್ನೆ ಇರ್ತಕ್ಕಂಥದ್ದು. ಈಗ ಇತ್ತೀಚಿನ ದಿವಸಗಳಲ್ಲಿ ನಾವು ಕೆಲ ವಿಷಯಗಳನ್ನ ಅವಲೋಕಿಸಿದಾಗ ಈ ರಾಜಕೀಯ ವ್ಯಕ್ತಿಗಳಿಗಿಂತಲೂ ಅತ್ಯಂತ ಹೆಚ್ಚಾಗಿ ಈಗ ಸ್ವಾಮೀಜಿಯವರ ಹೇಳಿಕೆಗಳೇ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಈಗ ಅವ್ರದ್ದು ನಮ್ಮ ಹಿಂದೂ ಧರ್ಮವನ್ನ ಅದರ ಧರ್ಮವನ್ನ ಪ್ರಚಾರ ಮಾಡುವಂತ ದೃಷ್ಟಿಯಿಂದ ಇರ್ಬೋದು, ಅಥವಾ ಹಿಂದೂ ಧರ್ಮದ ಅದರಲ್ಲಿರ್ತಕ್ಕಂತಹ ವಿಷಯಗಳನ್ನ ಭಗವದ್ಗೀತೆ ಇರ್ಬೋದು, ವೇದ ಪುರಾಣಗಳಿರ್ಬೋದು, ಅದನ್ನ ಹೇಳುವ ಬದಲು ರಾಜಕೀಯ ಪ್ರೇರಿತವಾದ ಹೇಳಿಕೆಗಳನ್ನ ಹೇಳ್ತಾ ಇರ್ತಕ್ಕಂಥದ್ದು ಎಷ್ಟು ಸಮಂಜಸ ಅಂತಕ್ಕಂಥದ್ದು. ಆದ್ರೆ ಈಗ ಲಿಂಗಾಲೇಶ್ವರ ಸ್ವಾಮೀಜಿಯವರು ಹೇಳಿದ್ದಾರೆ, ಈಗ 30% ಕಮಿಷನ್ ಅನ್ನ ನಾವು ಕೊಡ್ಬೇಕಾಗತ್ತೆ ಅಂತಕ್ಕಂಥದ್ದು. ಇದು ಕೇವಲ ಪ್ರಚಾರದ ಹೇಳಿಕೆ ಆಗಬಾರ್ದು. ಈಗ ಒಂದು ರಾಜಕೀಯ ವ್ಯಕ್ತಿಗಳಿಗೆ ಯಾವುದೇ ಬದ್ಧತೆ ಇರಲ್ಲ. ಹೇಳಿಕೆಯಲ್ಲಿ ಯಾವುದೇ ಹೇಳಿಕೆಯನ್ನ ನೀಡಬಹುದು, ಯಾವುದೇ ರೀತಿಯಲ್ಲಿ ಹೇಳಿಕೆ ಇಡಬಹುದು, ಅದೆಲ್ಲ ನಾವು ಇತ್ತೀಚಿನ ದಿವಸಗಳಲ್ಲಿ ನೋಡ್ತಾ ಇರ್ತಕ್ಕಂಥದ್ದು. ಆದ್ರೆ ಸ್ವಾಮೀಜಿಗಳಿಗೂ ಮತ್ತು ರಾಜಕೀಯ ವ್ಯಕ್ತಿಗಳಿಗೂ ತಳಕು ಹಾಕುವಾಗ ಸ್ವಾಮೀಜಿಗಳೇ ಅವರ ಹೇಳಿಕೆಗಳಲ್ಲಿ ಅವ್ರು ಅದಕ್ಕೆ ಸಾಕ್ಷ್ಯವನ್ನ ನೀಡಬೇಕಾಗತ್ತೆ. ಯಾವ ಅಧಿಕಾರಿ ಅದನ್ನ ಕೇಳಿದ ಅಂತಕ್ಕಂಥದ್ದನ್ನು ಕೂಡ ಹೇಳಬೇಕಾಗತ್ತೆ. ಒಟ್ಟು ಲೋಕಾರೂಢಿಯಲ್ಲಿ ಆಪಾದನೆ ಮಾಡ್ತಕ್ಕಂಥದ್ದು ತಪ್ಪು. ಮಾಡದೇ ಆದಂತಹದ್ದಾದ್ರೆ ಅದಕ್ಕೆ ಸೂಕ್ತ ಸಾಕ್ಷ್ಯವನ್ನು ಕೊಡ್ಬೇಕಾಗತ್ತೆ. ಯಾಕಂದ್ರೆ ಈಗ ಇತ್ತೀಚಿನ ದಿವಸಗಳಲ್ಲಿ ಕಮಿಷನ್ ಅಂತಕ್ಕಂಥ ಪದ ಎಲ್ಲಾ ಕಡೆಯಲ್ಲಿ ಓಡಾಡ್ತಾ ಇರೋದ್ರಿಂದ ಈಗ ಸ್ವಾಮಿಗಳು ಹೇಳಿದ್ದಕ್ಕೆ ಇವರು ಕಾವ್ಯನ್ನು ಧರಿಸಿ ಇಂತ ಮಾತನ್ನು ಹೇಳಿದ್ದಕ್ಕೆ ಮಹತ್ವ ಬಂದಿರತಕ್ಕಂಥದ್ದು. ಆ ಮಹತ್ವನ್ನ ಉಳಿದುಕೊಳ್ಳುವಂತಹ ದೃಷ್ಟಿಯಿಂದ ಇವರಿಗೆ ಇಲ್ಲದೇ ಇದ್ದಲ್ಲಿ ಪ್ರತಿ ಎಲ್ಲಾ ಸ್ವಾಮೀಜಿಗಳು ಕೂಡ ಇದೇ ರೀತಿ ಹೇಳಿಕೆ ಹೇಳಿದಾಗ ಈ ಎಲ್ಲ ಒಂದು ರೀತಿಯಲ್ಲಿ ಜನರಿಗೂ ಕೂಡ ತಾತ್ಸಾರ ಭಾವನೆ ಬರುವಂತ ಸಂದರ್ಭ ಕೂಡ ಇದೆ ಅಂತ ನನ್ನ ಅಭಿಪ್ರಾಯ ಇದೆ. ಓಕೆ. ಅಂದ್ರೆ ನೀವೇ ಹೇಳ್ತಾ ಇರೋದು ಏನು ಅಂತಂದ್ರೆ, ಸದ್ಯಕ್ಕೆ ಈಗ ಸ್ವಾಮೀಜಿಗಳ ಹೇಳಿಕೆ ಮಾತ್ರ ಇಲ್ಲಿ ಇಂಪಾರ್ಟೆಂಟ್ ಆಗಲ್ಲ, ಅದ್ರ ಜೊತೆಗೆ ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತ್ಕೊಂಡು ಆರೋಪ ಮಾಡುವಾಗ ಸೂಕ್ತ ದಾಖಲೆಗಳನ್ನು ಒದಗಿಸಬೇಕು ಅಂತ ಹೇಳ್ತಾ ಇದ್ದೀವಿ. ಅಲ್ಲ, ಖಂಡಿತವಾಗಿ. ಯಾಕಂದ್ರೆ ರಾಜಕೀಯ ವ್ಯಕ್ತಿಗಳಿಗೂ ಸ್ವಾಮೀಜಿಗಳಿಗೂ ಸಾಕಷ್ಟು ವ್ಯತ್ಯಾಸ ಇರುವಂತದ್ದು. ಇದು ಒಂದು ರೀತಿಯಲ್ಲಿ ರಾಜಕೀಯ ವ್ಯಕ್ತಿಗಳಿಗೆ ಸಂಬಂಧಪಟ್ಟಂತ ಹೇಳಿಕೆಯನ್ನ ಸ್ವಾಮೀಜಿಗಳ ರಾಜಕೀಯ ವ್ಯಕ್ತಿಗಳಿಗೆ ಸಂಬಂಧಪಟ್ಟದ್ದಾದರೂ ಕೂಡ ಮಠಕ್ಕೆ ಸಂಬಂಧಪಟ್ಟಂತಹ ವಿಷಯವೂ ಕೂಡ ಇದರಲ್ಲಿ ಇದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಅಲ್ಲ, ಈಗ ಅಕಸ್ಮಾತ್ ಈಗ 30% ಕಮಿಷನ್ನೇ ಕೊಟ್ಟಿದ್ದೇ ಹೋದಾದ್ರೆ ಇಷ್ಟು ದಿವಸ ಸ್ವಾಮೀಜಿಗಳು ಯಾಕೆ ಸುಮ್ಮನಿದ್ರು? ಲಿಖಿತವಾದ ದೂರನ್ನ ಕೊಡಬಹುದಾಗಿತ್ತು. ಈಗ ಹೇಳಿಕೆಗಳ ಮೂಲಕವೇ ಯಾಕೆ ಹೇಳ್ತಾ ಇದ್ದಾರೆ? ACBಗಾಗ್ಲಿ ಇನ್ನೊಂದು, ಯಾಕಂತಂದ್ರೆ ಯಾವುದೇ ವಿಶೇಷ ತನಿಖಾ ಸಂಸ್ಥೆಗೆ ದೂರನ್ನ ನೀಡಬಹುದಿತ್ತು. ಈಗಲಾದ್ರೂ ಸ್ವಾಮೀಜಿಗಳಿಗೆ ಸಾಕಷ್ಟು ಅವಕಾಶ ಇದೆ. ಈಗಾದ್ರೂ ಕೂಡ ಅವರು ತಕ್ಷಣವೇ ಈ ಒಂದು ಆ ಸ್ಥಾನಕ್ಕೆ ಗೌರವ ಬರುವ ನಿಟ್ಟಿನಲ್ಲಿ ACBಗಾಗ್ಲಿ ಪೊಲೀಸ್ ಇಲಾಖೆಗಾಗ್ಲಿ ಇಲ್ಲಾಂದ್ರೆ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ರಿಟ್ ಅರ್ಜಿಯನ್ನ ಸಲ್ಲಿಸಬಹುದು. ಇವೆಲ್ಲ ಸಾಕಷ್ಟು ಅವಕಾಶಗಳು ಇರುವುದರಿಂದ ಈ ಕೆಲಸವನ್ನ ಮಾಡಿದಾಗ ಸ್ವಾಮೀಜಿಗಳ ಹೇಳಿಕೆಗೆ ಎಲ್ಲೋ ಒಂದು ರೀತಿಯಲ್ಲಿ ಇನ್ನಷ್ಟು ಗೌರವ ಬರುತ್ತೆ ನನ್ನ ಅಭಿಪ್ರಾಯ ಇದೆ.
ಸಾಯಿ ದತ್ ಅವರು ಬಹಳ ಒಳ್ಳೆ ವಾಗ್ಮಿ, ಆಮೇಲೆ ಬಹಳ ಹೆಸರು ಮಾಡಿದ್ದಾರೆ ಒಂದು ಸಾಮಾಜಿಕ ಚಟುವಟಿಕೆಗಳಲ್ಲಿ. ಈಗ ಬಹಳ ಇಂಪಾರ್ಟೆಂಟ್ ಏನಂದ್ರೆ, ಯಾರು ಕಳ್ಳನನ್ನ ಗುರುತಿಸ್ತಾರೆ ಅವನನ್ನ ದೂಷಣೆ ಮಾಡಬಾರ್ದು. ಯಾರು ಕಳ್ಳನನ್ನ ತೋರಿಸ್ತಾರೆ ಮೊದಲು ಆ ಕಳ್ಳನನ್ನ ಹಿಡಿಬೇಕು, ಆಮೇಲೆ ತನಿಖೆ ಮಾಡ್ಬೇಕು. ಆಮೇಲೆ ಸ್ವಾಮೀಜಿ ಕಳ್ಳನನ್ನ ತೋರಿಸ್ಬಿಟ್ಟಿದ ತಕ್ಷಣನೇ ನೀನ್ ಯಾವಾಗ ಕಳ್ಳನ್ ನೋಡ್ದೆ, ಕಳ್ಳ ನಿನ್ಗೆ ಯಾವಾಗ ಪರಿಚಯ ಆದ, ನಿನ್ಗೆ ಹೆಂಗೆ ಅವ್ನ್ ಕಳ್ಳ, ನೀನ್ ಯಾಕೆ ನೋಡ್ದೆ, ನೀನ್ ಯಾಕೆ ಅಲ್ಲಿ ಹೋಗಿದ್ದೆ, ನೀನ್ ಯಾಕೆ ಕೇಳ್ದೆ, ಈ ತರ ಸ್ವಾಮೀಜಿಗಳನ್ನ ಪ್ರಶ್ನೆ ಮಾಡೋದು ನನ್ನ ಪ್ರಕಾರ ಅಸಮಂಜಸ ಮತ್ತೆ ಅಪ್ರಸ್ತುತ. ಸೊ ಏನೇ ಆದ್ರೂ ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ನೀವು ಗುರುತಿಸಬೇಕಾಗಿದೆ, ಅವ್ರನ್ನ ನೀವು ತನಿಖೆ ಮಾಡಿ ಒಳವಡಿಸಬೇಕಾಗಿದೆ. ಸರ್ಕಾರದಲ್ಲಿ 40% ಕಮಿಷನ್ ಥ್ಯಾಂಕ್ ಯು ಸಾಯಿ ದತ್ತ ಅವ್ರು ಕರೆಕ್ಟ್ ಆಗಿದ್ದಾರೆ. Thank you, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ನಟರಾಜ್ ಗೌಡ ಅವರೇ, ನೀವು ಹೇಳೋದು ಕರೆಕ್ಟ್. ಯಾಕಂದ್ರೆ ಅವ್ರು ಹೇಳ್ತಾ ಇರೋದೇನು ಅಂತಂದ್ರೆ, ಕಂಪ್ಲೀಟ್ ಆಗಿ ನೀವು ಒಂದು ಸ್ಥಾನದಲ್ಲಿ ನಿಂತ್ಕೊಂಡು ಆರೋಪ ಮಾಡಬಾರ್ದು, ರಾಜಕಾರಣಿಗಳ ತರ ಮಾಡಬಾರ್ದು ನೀವು ಅನ್ನುವಂಥ ನಿಟ್ಟಿನಲ್ಲೇ ಹೇಳಿದ್ದಾರೆ. ಬಹುಶಃ ಯಾರೋ ದಿಂಗಾಲೇಶ್ವರ ಶ್ರೀಗಳಿಗೆ ಧ್ವನಿಗೂಡಿಸೋ ನಿಟ್ಟಿನಲ್ಲಿ ಇನ್ನೊಂದು ಯಾರಾದರೂ 3-4 ಜನ ಸ್ವಾಮೀಜಿಗಳೇನಾದರೂ ಗಟ್ಟಿ ಧ್ವನಿಯಲ್ಲಿ ಏನಾದರೂ ಮಾತನಾಡಿದ್ದಿದ್ರೆ ಸಿಚುವೇಶನ್ ಇನ್ನೂ ಬೇರೆಯದ್ದಾಗಿರ್ತಿತ್ತು ಅಂತ ಅನ್ಸುತ್ತೆ. ಕೇವಲ ಒಬ್ಬರು ಸರ್ಕಾರದ ವಿರುದ್ಧ ನಿಂತಿದ್ದಾರೆ, ಅಥವಾ ಉಳಿದವರೆಲ್ಲರೂ ಕೂಡ ಇದು ಹಿಂಗಾಗಿಲ್ಲ, ನಮ್ಮನ್ನಂತೂ ಕೇಳಿಲ್ಲ ಅನ್ನೋ ರೀತಿಯಾಗಿ ಹೇಳ್ತಾ ಇರೋದನ್ನ ನೋಡ್ತಾ ಇದ್ರೆ ಇಲ್ಲಿ ಮತ್ತೊಂದು ರಾಜಕೀಯ ಪ್ರೇರಿತ ಇರಬಹುದಾ ಅನ್ನೋ ಒಂದು ಅನುಮಾನ ಕೂಡ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲ, ಇದು ಏನಾಗಿದೆ ಅಂದ್ರೆ ಶಿಲ್ಪ ಅವರೇ, ಈಗ ಒಬ್ರು ಧ್ವನಿ ಕೊಟ್ಟಾಗ ಒಬ್ರು ಹೇಳಿದಾಗ, ಈಗ ಸರ್ಕಾರದಿಂದ ಈ ವರ್ಷ ಅನುದಾನ ಬರ್ಬೇಕಾಗಿರುತ್ತೆ, ಈ ವರ್ಷ ಸರ್ಕಾರ ಜೊತೆಗೆ ಸಂಬಂಧ ವ್ಯವಹಾರಗಳಿರ್ತದೆ, ಅದೆಲ್ಲ ಕಟ್ ಆಗ್ಬಿಡುತ್ತೆ. ಅದು ಭಯ ಇರ್ತದೆ ಸ್ವಾಮೀಜಿಗಳಿಗಾಗಿ. ಬೇರೆ ಯಾರು ಅದನ್ನ ನಾವು ಬಂದು ಬಹಿರಂಗವಾಗಿ ಹೇಳೋದಿಲ್ಲ. ಆದರೆ ಒಂದು ಸರಿ ನೋಡಿ, ನಾವು 10 ತಿಂಗಳಿಂದ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣವ್ರು ಹೇಳ್ತಾ ಇರ್ಬೇಕಾದ್ರೆ ಸರ್ಕಾರ ಪ್ರತಿಕ್ರಿಯಿಸಿಲ್ಲ. ಆಮೇಲೆ ಒಬ್ಬ ಸಂತೋಷ್ ಪಾಟೀಲ್ ಒಬ್ಬ ಸಚಿವರ ಮೇಲೆ ಆರೋಪ ಮಾಡಿ ಅವನ್ ಸಾವಿಗೂ ಕೂಡ ಕಾರಣ ಸತ್ತೋದ. ಆದ್ರೆ ಅವ್ರ ಮುಂಚೆನೆ ಯಾಕೆ ಪ್ರತಿಕ್ರಿಯಿಸಿದ್ರೆ ಸತ್ತೋಗ್ತಾ ಇರ್ಲಿಲ್ವೇನೋ? ಇದು ಏನಾದ್ರೆ, ಯಾರು ಆರೋಪ ಮಾಡಿದಾಗ ಸರ್ಕಾರ ಪ್ರತಿಕ್ರಿಯಿಸಿ ತನಿಖೆ ಮಾಡಿದ್ರೆ ಯಾವ ರೀತಿಯ ಅನಾಹುತಗಳು ಆಗಲ್ಲ. ಈಗ ಸಂತೋಷ್ ಪಾಟೀಲ್ ಅನಾಹುತ ಆದ್ಮೇಲೆ ಯಾರು ಬಂದು ಆಚೆ ಕಡೆ ಬಂದು ಇದನ್ನ ಬಹಿರಂಗ ಮಾಡ್ತಾರೆ ಹೇಳಿ? ಈ ಭ್ರಷ್ಟಾಚಾರ ಯಾರು ಬಹಿರಂಗ ಮಾಡ್ತಾರೆ? ಆದಾಗ್ಯೂ ಕೂಡ ಒಬ್ರು ಸ್ವಾಮೀಜಿಗಳು 30% ಕಮಿಷನ್ ಕಟ್ ಮಾಡ್ಕೊಂಡು ನಮ್ಗೆ ಅನುದಾನ ಬಿಡುಗಡೆ ಆಗ್ತದೆ ಅಂತ ಅನ್ನೋದಾಗ ಇದು ಸರ್ಕಾರ ಗಂಭೀರವಾಗಿ ತಗೊಂಡು ತನಿಖೆ ಮಾಡಿ ಅದನ್ನು ಒಂದು ಯಾವ ರೀತಿಯಾಗಿ ಅಲ್ಲಿನ DC, ಅಲ್ಲಿ ನಮ್ಮ ಯಾರು ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾನೆ, ಆಮೇಲೆ ಯಾರು ಶಾಸಕರಿದ್ದಾರೆ, ಯಾವ ಇದರಿಂದ ಇಲಾಖೆಯಿಂದ ಹೋಗ್ತಾ ಇದೆ, ಅವೆಲ್ಲ ಒಂದು ತನಿಖೆಯನ್ನ ಮಾಡ್ಬೇಕು. ಒಂದು ಆಂತರಿಕ ತನಿಖೆ, ಒಂದು ನ್ಯಾಯಾಂಗ ತನಿಖೆ, ಅಥವಾ ಒಂದು CID ತನಿಖೆ, ಏನೋ ಒಂದು ತನಿಖೆ ಮಾಡಿದ್ರೆ ಮಾತ್ರ ಬೇರೆಯವರು ಧೈರ್ಯ ಬರುತ್ತೆ, ಇಲ್ಲಪ್ಪ ತನಿಖೆ ಆಗುತ್ತೆ, ನಾವು ಸೇಫ್ ಆಗಿರ್ತೀವಿ, ಯಾವ್ದಕ್ಕೂ ತೊಂದರೆ ಆಗಲ್ಲ ಅಂತ. ಅದು ಬಿಟ್ಟು ಸಂತೋಷ್ ಪಾಟೀಲ್ ಗತಿ ಯಾರಿಗಾದ್ರೂ ಆಗುತ್ತೆ ಅಂತ ಭಯ ಇದೆ ಗುತ್ತಿಗೆದಾರರಿಗೆ, ಯಾರು ಬರೋದಿಲ್ಲ ಬಹಿರಂಗ ಮಾಡ್ಲಿಕ್ಕೆ. ಆಮೇಲೆ ಸ್ವಾಮೀಜಿಗಳು ಇವತ್ತು ಎಲ್ಲಾ ಸ್ವಾಮೀಜಿಗಳನ್ನೇ ಪ್ರಶ್ನೆ ಮಾಡ್ತಾ ಇರೋದ್ರಿಂದ ನೆಕ್ಸ್ಟ್ ಮುಂದೆ ಯಾರು ಬರ್ತಾರೆ? ಈಗ ನಾನಾಗ್ಲಿ ನೀವಾಗ್ಲಿ ಹೆಂಗ್ ಬಂದು ಹೇಳಿಕ್ ಸಾಧ್ಯ ಆಗ್ತದೆ? ನಮ್ಗೆ ಯಾರು ಮಾರಲ್ ಸಪೋರ್ಟ್ ಇರಲ್ಲ, ನಮ್ಮಲ್ಲಿ ಇನ್ನೂ ತುಂಬಾ ನಮ್ಮಲ್ಲಿ ದಬ್ಬಾಳಿಕೆ ಮಾಡ್ತಾರೆ, ಎಲ್ಲರೂ ನಮ್ಮನ್ನ ಚಿತ್ರಹಿಂಸೆ ಕೊಡ್ತಾರೆ, ಅಷ್ಟೇ ಕಿರುಕುಳ ಕೊಡ್ತಾರೆ. ಈಗ ಸ್ವಾಮೀಜಿಗಳಿಗೆ ಕೊಡ್ತಾ ಇದ್ದಾರೆ ಸರ್ಕಾರ, ನೇರವಾಗಿ ಹೇಳ್ತೀನಿ, ಸರ್ಕಾರ ಮುಖ್ಯಮಂತ್ರಿ ಆದಾಗಿ ಮಂತ್ರಿಗಳಾದಾಗಿ ಸ್ವಾಮೀಜಿಗಳಿಗೆ ಕಿರುಕುಳ ಕೊಡ್ತಾ ಇದ್ದಾರೆ. ನಾಳೆ ಅವರ ಮಾತನ್ನೇ ಅವ್ರು ಉಲ್ಟಾ ಪಡ್ಕೊಂಡ್ರು ಕೂಡ ಆತರ ತಪ್ಪಿಲ್ಲ. ಆ ರೀತಿಯಾಗಿ ನಾನು ಬಾಯಿ ತಪ್ಪು ಬಂದ್ಬಿಡ್ತು ಅಂತಾನೋ, ಇಲ್ಲ ಇದು ನಾನು ಅಚಾನಕ್ ಆಗಿ ಹೇಳ್ಬಿಟ್ಟೆ, ನಾನು ತಪ್ಪು ಮಾಹಿತಿ ಹೇಳ್ಬಿಟ್ಟೆ ಅಂತ ಕೂಡ ಹೇಳಿಸ್ತಾರೆ ಇವರು. ನನ್ಗೆ ಗೊತ್ತಿರೋ ಪ್ರಕಾರ ಒತ್ತಡ ಹಾಕಿ ಹೇಳಿಸ್ತಾರೆ. ಅದರ್ವೈಸ್ ಇದು ನ್ಯಾಯಾಂಗ ತನಿಖೆಗೆ ಒಪ್ಪಿಸಿದ್ರೆ ಇನ್ನೂ ಬಹಳ ಸ್ವಾಮಿಗಳು ಬರ್ತಾರೆ, ಇನ್ನೂ ಬಹಳ ಗುತ್ತಿಗೆದಾರರು ಬರ್ತಾರೆ. ಈ ರಾಜ್ಯದಲ್ಲಿ ಸರ್ಕಾರದ ಬಣ್ಣ ಬಹಿರಂಗ ಆಗ್ಬಿಡುತ್ತೆ. ಜನತೆ ಗೊತ್ತಾಗಿದೆ, ಆಲ್ರೆಡಿ ಕಮಿಷನ್ ಆಗ್ತಾ ಇದೆ, 100 ಕೋಟಿ ಹೊಡ್ತಾ ಇದ್ದಾರೆ ಅಂತ. ಹಾಗಾಗಿ ತನಿಖೆ ಮಾಡ್ಬೇಕು ನ್ಯಾಯಾಂಗ. ನಿಜ, ನೀವು ಒಟ್ಟು ಒಂದು ಸಪರೇಟ್ ಆದಂತಹ ತನಿಖಾ ಬಾಡಿಯನ್ನ ಇರ್ಬೇಕು. ನೀವು ಕೇಳಿಸ್ಕೊಳ್ತಾ ಇದ್ದೀರಾ. ಒಂದು ನನ್ನ ಹೇಳಿಕೆಯನ್ನ ಹೇಳಿದೆ, ಅವರ ಹೇಳಿಕೆಯನ್ನೇ ರಿಪೀಟ್ ಮಾಡಿದೆ. ದಿಂಗಾಲೇಶ್ವರ ಶ್ರೀಗಳು ಈ ಸರ್ಕಾರ ಮಾತ್ರ ಅಲ್ಲ, ಹಿಂದಿನ ಸರ್ಕಾರಗಳು ಕೂಡ ಕಮಿಷನ್ ಕೇಳಿದೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ದೊಡ್ಡ ಆರೋಪ ಮಾಡಿದ್ದಾರೆ. ಅಂದ್ರೆ ಭ್ರಷ್ಟಾಚಾರ ಅನ್ನುವಂತಹ ಈ ಒಂದು ವಿಷಯ ಎಲ್ಲೆಲ್ಲಿ ಹರಡಿದೆ ಅನ್ನೋದನ್ನ ಊಹೆ ಮಾಡೋದಕ್ಕೂ ಕೂಡ ನಾವು ಸಾಧ್ಯ ಇಲ್ಲ. ದೇವಸ್ಥಾನಗಳನ್ನು ಬಿಟ್ಟಿಲ್ಲ, ಸ್ವಾಮೀಜಿಗಳನ್ನು ಬಿಟ್ಟಿಲ್ಲ, ಮಠಗಳನ್ನು ಕೂಡ ಬಿಟ್ಟಿಲ್ಲ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ. ಸೊ ಆದ್ರೆ ಇವರಿಗೆ ಧ್ವನಿಗೂಡಿಸುವಂತಹ ನಿಟ್ಟಿನಲ್ಲಿ ಬೇರೆ ಯಾರು ಧ್ವನಿಗೂಡಿಸೋದಿರ್ಲಿ, ಇವ್ರು ಹೇಳಿದ್ದೇ ತಪ್ಪು, ನಮಗ ಹಂಗಾಗಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಧ್ವನಿ ಎತ್ತಾ ಇದ್ದಾರೆ. ಸೊ ಈ ಬೆಳವಣಿಗೆಯನ್ನು ನೋಡಿದ್ರೆ ಏನ್ ಅನ್ಸ್ತಾ ಇದೆ? ಅದೇ ಮೇಡಮ್, ಈಗ ಹೊರಗಡೆ ಬರ್ತಿರ್ತಕ್ಕಂಥ ಈ ಧ್ವನಿಗಳು ಸ್ವಾಮೀಜಿಗೆ ಬೇಕಾದಷ್ಟು ಮಟ್ಟಗಳಲ್ಲಿ ಮಾಡುವಂಥ ಕೆಲಸಗಳು ಬೇಕಾದಷ್ಟು ಇದ್ದಾವೆ. ಭಕ್ತರು ದುಡ್ಡು ಕೊಡ್ತಾರೆ, ಬೇರೆ ಬೇರೆ ಸೋರ್ಸಸ್ ಆಫ್ ಇನ್ಕಮ್ ಇರ್ತದೆ ಮಠ ನಡೆಸೋದಕ್ಕೆ. ಸರ್ಕಾರದ ಇದೊಂದು ಬಿಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ನಾವೆಲ್ಲ ಎಚ್ಚೆತ್ಕೊಳ್ಳಿ, ವಿರೋಧ ಪಕ್ಷಗಳು ಮುಂದೆ ಬರಲಿ ಅನ್ನೋಂಥದ್ದಕ್ಕೆ ಸಾಯಿ ದತ್ ಅವ್ರಿಗೆ ಪಾಪ ಯಾಕೆ ಈ ಮಾತುಗಳನ್ನು ಹೇಳಿದ್ರೆ ಗೊತ್ತಿಲ್ಲ. ಕಾವಿ ಬಟ್ಟೆ ಹಾಕೊಂಡು ಹೇಳಿಕೆ ಕೊಡಬಾರ್ದು, ಖಾದಿ ಬಟ್ಟೆ ಹಾಕೊಂಡೇ ಬರಬೇಕಾ? ಯಾಕೆ ಕಾವಿ ಬಟ್ಟೆ ಹಾಕೊಂಡವರಿಗೆ ಸರ್ಕಾರನೇ ಮುಂದೆ ಬಂದು ದುಡ್ಡು ಕೊಡ್ತಾ ಇಲ್ವಾ?
ಇಲ್ವಾ, ಗ್ರ್ಯಾಂಟ್ಸ್ ಕೊಡ್ತಾ ಇಲ್ವಾ? ಅವ್ರ ಭಕ್ತರ ಮುಂದೆ ಅವ್ರು ಕಾವಿ ಬಟ್ಟೆ ಹಾಕ್ಕೊಂಡಿದ್ದಾರೆ. ಇನ್ನೊಂದಷ್ಟು ದಿನ ಹೋಗಿ ಅವ್ರ ಕಾವಿ ತ್ಯಜಿಸಿ ಅವ್ರು ಏನಾದರೂ ಮಾತಾಡಿದ್ರೆ ಇಷ್ಟು ದಿನ ಎಲ್ಲಿ ಹೋಗ್ತಿದ್ದೆ? ಈ ರೀತಿ ಬೇರೆ ಬೇರೆ ಮಾತುಗಳನ್ನು ಆಡೋದ್ರ ಮೂಲಕ ರಾಜಕಾರಣಿಗಳಾಗಲಿ, ಸ್ಪೆಷಲಿ ಕಾರ್ಯಕರ್ತರು, ಈ ರೀತಿ RTI ಕಾರ್ಯಕರ್ತರು ಇಂಥದಕ್ಕೊಂದು ಮೆಟ್ಲ್ ಹಾಕಿ ಕೊಡಬಾರ್ದು. ಅವ್ರು ಇರ್ತಕ್ಕಂಥ ಪೊಸಿಷನಲ್ಲಿ ಅದನ್ನು ಹೇಳಿದ್ದಾರೆ. ಇನ್ನೊಂದು ಮಾತು ಸ್ವಾಮೀಜಿಗಳು ಹೇಳಿರೋದು, ಬೇರೆ ಪಕ್ಷಗಳಿಂದ ಅನಾದಿ ಕಾಲದಿಂದಲೂ ಇದು ಕರಪ್ಷನ್ ನಡ್ಕೊಂಡು ಬಂದಿದೆ ಅಂತ. ಹೌದು, ನರೇಂದ್ರ ಮೋದಿಯವರು ಒಮ್ಮೆ ಚುನಾವಣಾ ರ್ಯಾಲಿಗೆ ಬಂದಾಗ ಭಾಳ ಸ್ಪಷ್ಟವಾಗಿ ಹೇಳಿದ್ದು 10% ಸರ್ಕಾರ ಅಂತ. ಅವತ್ತು ಪ್ರಧಾನಿಯಾಗಿದ್ರು, ಇವತ್ತು ಪ್ರಧಾನಿಯಾಗಿದ್ದಾರೆ. ಕಾಂಟ್ ಹಿ ಟೇಕ್ ಒನ್ ಆ್ಯಕ್ಷನ್? ಇಲ್ಲಿ ಇವತ್ತು ಅವ್ರದ್ದೇ ರಾಜ್ಯದ ಸರ್ಕಾರ ಇದೆ. ಯಾವುದು 10% ಸರ್ಕಾರ ಅನ್ನೋ ಯಾವ ಪ್ರಾಜೆಕ್ಟ್ ಇಟ್ಕೊಂಡು ಪ್ರಧಾನಮಂತ್ರಿ ಅವತ್ತು ಆ ಮಾತು ಹೇಳಿದ್ರು, ಇವತ್ತು ಅದೇ ಪ್ರಾಜೆಕ್ಟ್ ಮೂಲಕ ಅವರು ತನಿಖೆ ಮಾಡಿ, ನಾವು ಏನು ಮಾತಾಡ್ತಾ ಇದ್ದೀವಿ, ಯಾವುದೋ ಒಂದು ಬಾಡಿ ತನಿಖೆ ಮಾಡಿಸಿ ಕ್ಲೀನ್ ಚಿಟ್ ಕೊಡ್ಬೋದಾಗಿತ್ತು, ಇಲ್ಲ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಿಸ್ಬೋದಾಗಿತ್ತು. ಅವ್ರು ಅದನ್ನೂ ಮಾಡಲಿಲ್ಲ. ಕೆಂಪಣ್ಣ ಅವರು ಯಾವುದೋ ಒಂದು ಸಭೆಯಲ್ಲಿ ಸಿಕ್ಕಾಗ ಹೇಳಿದ್ರು, ಅಪೋಸಿಷನ್ ಪಾರ್ಟೀಸ್, ಬೋತ್ ದ ಅಪೋಸಿಷನ್ ಪಾರ್ಟೀಸ್ ಹ್ಯಾವ್ ಕಂಪ್ಲೀಟ್ಲಿ ಫೇಲ್ಡ್. ಎರಡೂ ಪಕ್ಷಗಳು ವಿಧಾನಸಭೆಯಲ್ಲಿ ಬೇರೆ ಬೇರೆ ವಿಚಾರಗಳಿಗೆ ಕಾಲಹರಣ ಮಾಡಿದವೆ ಹೊರತು 40% ಎಲ್ಲೆಲ್ಲಿ ಆಗಬಹುದು, ಪವರು, PWD, ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಮತ್ತು ವಾಟರ್, ಜಲಮಂಡಳಿ, ಈ 4 ಇಲಾಖೆಗಳಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ನಡೀತಾ ಇದೆ. ಒಂದೊಮ್ಮೆ ಅಕಸ್ಮಾತ್ ಇವ್ರದ್ದೇನಾದರೂ ಬಂಡವಾಳ ಇದು ತನಿಖೆ ಶುರುವಾದರೆ ಎಲ್ಲರ ಬಂಡವಾಳ ಬಯಲಾಗುತ್ತೆ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಕೂಡ ಅಥವಾ JDS ಕೂಡ ತನಿಖೆಗಾಗಲಿ ಅದು 40% ವಿಚಾರನ ಕೆದಕೋದಕ್ಕಾಗಲಿ ಯಾರೂ ಕೂಡ ಮುಂದೆ ಹೋಗ್ತಾ ಇಲ್ಲ. ಆ ಕಾರಣದಿಂದ ಇವತ್ತು ಕರಪ್ಷನ್ನು 40% ಅನ್ನೋದು ಕೇವಲ ಈ ಥರ TV ಡಿಬೇಟ್ಗಳಿಗೆ ಮತ್ತು ಪ್ರತಿ ಹೇಳಿಕೆಗಳಿಗೆ ಒಂದು ಮಾತಾಗಿದೆ ಬಿಟ್ರೆ ಸರ್ಕಾರನೂ ಸೀರಿಯಸ್ ಆಗಿ ತಗೊಂಡಿಲ್ಲ, ಕಾಂಗ್ರೆಸ್ಸು ಸೀರಿಯಸ್ ಆಗಿ ತಗೊಂಡಿಲ್ಲ. ನಾನು ಮಾತಾಡ್ತೀನಿ ಒಂದೇ ನಿಮಿಷ. ನಟರಾಜಗೌಡ ಅವರೇ, ರಿಷಿಕುಮಾರ್ ಸ್ವಾಮೀಜಿ ಕಾಳಿಮಠದವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಿಷಿಕುಮಾರ್ ಸ್ವಾಮೀಜಿಗಳೇ ನಮಸ್ಕಾರ. ಈಗ ದಿಂಗಾಲೇಶ್ವರ ಶ್ರೀಗಳ ಆರೋಪವನ್ನ ಕೇಳಿಸ್ಕೊಂಡ್ರಿ ಅಂತ ನಾನು ಭಾವಿಸ್ತೀನಿ, ಏನು ಹೇಳ್ತೀರಿ ಇದಕ್ಕೆ? ಲಿಂಗಾಲೇಶ್ವರ ಶ್ರೀಗಳು ದೊಡ್ಡವರಿದ್ದಾರೆ. ಈ ರಾಜ್ಯಕ್ಕೆ ಒಂದು ಉತ್ತಮವಾಗಿರ್ತಕ್ಕಂತ ಮಠ ಇದೆ, ಪರಿಕಲ್ಪನೆ ಇದೆ, ಅವ್ರದೇ ಆಗಿರ್ತಕ್ಕಂಥ ಲಕ್ಷಾಂತರ ಭಕ್ತರಿದ್ದಾರೆ. ಒಂದು ಆಪಾದನೆ ಮಾಡ್ತಾ ಇದಾರೆ ಶ್ರೀಗಳು ಅಂತಂದ್ರೆ ಅದಕ್ಕೆ ದಾಖಲಾತಿ ಇರ್ತದಲ್ವಾ? ಬಟ್ ಸುಮ್ನೆನೂ ಮಾಡೋದಿಲ್ಲ ಅನ್ನೋದು ಒಂದು ಮಾತು ಬರ್ತಾ ಇದೆ ಅಲ್ವಾ? ಅದೇ ನಾ ಹೇಳ್ತಾ ಇರೋದೇ, ಶ್ರೀಗಳ ಹತ್ರ ದಾಖಲಾತಿ ಇದೆ. ದಾಖಲಾತಿ ಇಲ್ದಿರ ಮಾತಾಡಕ್ ಬರಲ್ಲ. ದೊಡ್ಡ ಪೀಠ ರಾಜ್ಯದಲ್ಲಿ. ಆ ದೊಡ್ಡ ಪೀಠ ಈ ಹೇಳಿಕೆ ಕೊಡೋದಕ್ಕಿಂತ ಯಾರು ಇವ್ರ ಹತ್ರ 40% 30% ಇಸ್ಕೊಂಡಿದ್ದಾರೆ, 1 ಕೋಟಿಗೆ 30 ಲಕ್ಷ ಆಯ್ತಲ್ಗೆ, 5 ಕೋಟಿ ಬಂದೈತೆ ಮಠಕ್ಕೆ ಅನ್ನೋದಾದ್ರೆ ಎಷ್ಟಾಯ್ತು? 1.5 ಕೋಟಿ ಆಯ್ತು. 1.5 ಕೋಟಿ ನಾನು ಕಮಿಷನ್ ಕೊಟ್ಬಿಟ್ಟು ನಾನು ಅನುದಾನ ಇಸ್ಕೊಳ್ತಿದ್ದೀನಿ ಅಂತಂದ್ರೆ ಅದು ಭ್ರಷ್ಟಾಚಾರ ಅಲ್ಲ? ಅಂದ್ರೆ ಇಸ್ಕೊಳ್ಳೋದು, ಅಂದ್ರೆ ಲಂಚವನ್ನ ಕೊಡೋದು ಕೂಡ ಈಗ ಭ್ರಷ್ಟಾಚಾರದಲ್ಲಿ ನಾವು ಭಾಗಿಯಾದಂಗೆ ಅಂತ ಹೇಳ್ತಾ ಇದ್ದೀವಿ. ಆದಂಗೆ ಅಲ್ಲ. ಅಕಸ್ಮಾತ್ ಶ್ರೀಗಳಿಗೆ ಏನಾದ್ರೂ ಅನುದಾನ ಬಂದೈತಿ ಅನ್ನೋದಾದ್ರೆ, ಆ ಮಠಕ್ಕೆ ಅನುದಾನ ಹೋಗೈತಿ ಅನ್ನೋದಾದ್ರೆ ಅದನ್ನ ಇಸ್ಕೊಂಡಿರೋದೇ ಮಹಾಪಾಪ. ತನಿಖೆ ಆಗ್ಬೇಕಲ್ಲ. ಏನ್ ಅನುದಾನ ಇಸ್ಕೊಂಡಿರೋದೇ ಮಹಾಪಾಪ ಅಂತನಾ? ಮತ್ತೆ 30% ದುಡ್ಡು ಕೊಟ್ಟು ನಾನು ಅನುದಾನ ಇಸ್ಕೊಂಡಿದ್ದೀನಿ ಅಂದ್ರೆ ಅದು ಮಹಾಪಾಪ ಆಗೋಗುತ್ತೆ. ಅಂದ್ರೆ ಕಮಿಷನ್ ಕೊಟ್ಟು ಇಸ್ಕೊಂಡಿರೋದು ಪಾಪ ಅಂತ? ಹೌದು, ಖಂಡಿತ ಅಲ್ಲ. ನೀ ಲಂಚ ಇಸ್ಕೊಳ್ಳೋದು ಎಷ್ಟು ತಪ್ಪು, ಲಂಚ ಕೊಡೋದು ತಪ್ಪಲ್ಲ. ಲಂಚ ಇಸ್ಕೊಳ್ಳೋದು ದೊಡ್ಡ ತಪ್ಪು ಅಂತ ನಾವು ವಾದ ಮಾಡೋರು ಭ್ರಷ್ಟಾಚಾರದಿಂದ ಕೂಡಿದೆ, 40% ಅಲ್ಲಿದೆ, 80% ಹೋಗಿದೆ. ಇವೆಲ್ಲ ಕತೆಗಳನ್ನ 40% ಒಬ್ಬ ನಟರಾಜು ಅನ್ನೋ ವ್ಯಕ್ತಿ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಯಾರೇ ಆಗ್ಲಿ, ನಟರಾಜ್ನೋ, ಸಂತೋಷ್ ಪಾಟೀಲ್ನೋ, ಸಿದ್ದಯ್ಯನೋ, ರಂಗಪ್ಪನೋ ಯಾರೋ ಗುತ್ತಿಗೆದಾರ 40% ಇವ್ರಿಗೆ ಕೊಟ್ಬಿಟ್ರೆ ಅಲ್ಲಿಗೆ ಅವ್ನು ಏನ್ ಕೆಲಸ ಮಾಡ್ತಾನೆ ಅನ್ನೋದು ಮುಖ್ಯ ಅಲ್ವಾ? ಹೌದೌದು, ಅದೇ ಪ್ರಶ್ನೆನೇ ಈಗ ಇಡೀ ರಾಜ್ಯನ್ ಕಾಡ್ತಾ ಇರೋದು. ಇಷ್ಟು ಕಳಪೆ ಕಾಮಗಾರಿ ಆಗ್ತಿರೋದು, ರೋಡ್ಗಳು ಕಿತ್ಕೊಂಡು ಹೋಗ್ತಾ ಇರೋದು, ಬಿಲ್ಡಿಂಗ್ ಗಳು ಕುಸ್ತು ಬೀಳ್ತಾ ಇರೋದು ಈ ಕಳಪೆ ಕಾಮಗಾರಿಯಿಂದಾನೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ನಾನು ಹೇಳೋದೇ 40% ಅವನು ನಿಮಗ್ ಕೊಟ್ಟು ಅದಾದ್ಮೇಲೆ ಕೂಲಿಯವ್ರಿಗೆ, ಹಾಳ್ಗೆ, ಸಿಮೆಂಟ್ಗೆ, ಜಲ್ಲಿಗೆ, ಕ್ರಷರ್ಗೆ ಅನ್ಕೊಂಡು ಅವನೇನ್ ತಗೊಳ್ತಾನೆ ಲಾಭನ? ಇದು ದೊಡ್ಡ ಯೋಚನೆ ಮಾಡ್ಬೇಕಂತದ್ದು. ಇದು ನಂಬರ್ಗಳು 40, 50 ಅಂತ ಹೇಳಿ ಬೇರೆ ಯಾರಾದ್ರೂ
ರಾಜಕಾರಣಿಗಳು ಮಾತಾಡ್ತಾ ಇದ್ದಾರ ಸೆಕೆಂಡ್ರಿ, ಅಥವಾ ಇನ್ಯಾರೋ ರಾಜಕಾರಣಕ್ಕೆ ಅದನ್ನ ಉಪಯೋಗಿಸ್ಕೊತಿದಾರ ಆ ಒಂದು ಸಂಖ್ಯೆಗಳನ್ನ, ಅದು ಬೇರೆ. ಗುತ್ತಿಗೆದಾರ ಅದನ್ನ ಉಪಯೋಗಿಸ್ಕೊಂಡಿದಾನ, ಅದು ಬೇರೆ. ಆದ್ರೆ ಮಠ ಇದೆಯಲ್ಲಮ್ಮ, ಈ ಮಠಕ್ಕೊಂದು ಪೀಠ ಇದೆಯಲ್ಲಮ್ಮ, ಇದು ಆಧಾರ ರಹಿತವಾಗಿ ಮಾತಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಆಂದೋಲನ ಡಿಂಗಾಲೇಶ್ವರ ಶ್ರೀಗಳಿಂದಲೇ ಆಗ್ಲಿ ರಾಜ್ಯದಲ್ಲಿ. ನಾವೆಲ್ಲರೂ ಸ್ವಾಮೀಜಿಯವ್ರ ಜೊತೆಗಿದ್ದೀವಿ. ಆಂದೋಲನ ಮಾಡ್ತಿದ್ದೀವಿ ಅನ್ನೋಂಥದ್ದಾದ್ರೆ ಅದು ಹೇಳಿದ್ದೀರಿ ಅಂತ ಅಂದ್ರೆ ಹೇಳಿಕೆನೆ ಅದು ಸುಪ್ರೀಂ ಕೋರ್ಟ್ ಇದ್ದಂಗೆ. ಶ್ರೀಗಳ ಹೇಳಿಕೆ ಸುಪ್ರೀಂ ಕೋರ್ಟ್ ಜಡ್ಜು ಏನ್ ಹೇಳ್ತಾರೆ ಆ ಲೆವೆಲ್ಗೆ ನಮ್ಮ ಭಕ್ತ ಸಮೂಹ ಅದನ್ನ ತಿಳ್ಕೊಳ್ಳೋದು. ಅಕಸ್ಮಾತ್ ಕೋರ್ಟ್ ಒಪ್ಪದೆ ಹೋದ್ರು ಜನ, ಶ್ರೀಗಳನ್ನ ಒಪ್ತಕ್ಕಂಥದ್ದು ಅಂದ್ರೆ ದಾಖಲೆಗಳಿರ್ಬೇಕು, ಆಧಾರ ಇರಬೇಕು. ಸುಮ್ನೆ ಹೇಳೋದಲ್ಲ. ಯಾವುದೇ ಸ್ಥಾನದಲ್ಲಿ ಇದ್ರೂ ಕೂಡ, ಅದರಲ್ಲೂ ಉನ್ನತ ಸ್ಥಾನದಲ್ಲಿ ಅಥವಾ ಮಠಾಧೀಶ್ವರ ಸ್ಥಾನದಲ್ಲಿ ಇದ್ಕೊಂಡಾಗ ಇನ್ನೂ ಜವಾಬ್ದಾರಿ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ಇದ್ದೀರಿ. ಒಂದ್ ನಿಮಿಷ ಸ್ವಾಮೀಜಿಗಳೇ, ನಮ್ಮ ಜೊತೆಗೆ ನಟರಾಜ್ ಗೌಡ ಅಂತ ಇದ್ದಾರೆ, ಕಾಂಗ್ರೆಸ್ನ ಮುಖಂಡರು. ನಟರಾಜ್ ಗೌಡ ಅವರೇ, ನೀವು ಎಸ್ ಅವ್ರದ್ದು ಕಟ್ಟಾಗಿದೆ, ಮತ್ತೆ ಕನೆಕ್ಟ್ ಆಗ್ತಾರೆ. ಅಂದ್ರೆ ಏನ್ ಹೇಳೋದು ಅಂತಂದ್ರೆ, ಕಳ್ತನ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅಂದಮೇಲೆ ಅದ್ ಯಾರು ಹೇಳ್ತಿದ್ದಾರೆ ಅವರನ್ನೇ ಕಳ್ಳ ಅನ್ನೋ ನಿಟ್ಟಿನಲ್ಲಿ ನಾವು ಆರೋಪ ಮಾಡೋದು ಕೂಡ ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಒಂದು ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಅದಕ್ಕೇನ್ ಹೇಳ್ತೀರಿ? ಅಂದ್ರೆ ನಂಗೆ ಅರ್ಥ ಆಗಿಲ್ಲ. ಅಂದ್ರೆ ಈಗ ಇನ್ನೊಂದು ಪ್ರಶ್ನೆ ಏನಂತ ಹೇಳಿದ್ರೆ, ಈಗ ಸ್ವಾಮೀಜಿಗಳು ಬೇರೆ ಬಂದಿದ್ದಾರೆ. ಅಲ್ಲಿ ದಿಂಗಾಲೇಶ್ವರ ಸ್ವಾಮೀಜಿಗಳು ಹೇಳಿರೋದು, ದುಡ್ಡು ಕೊಟ್ಟು ಲಂಚ ನಾನು ಕೊಟ್ಟಿದ್ದೀನಿ, ಆಮೇಲೆ ಕೆಲಸ ಮಾಡಿಸ್ಕೊಂಡಿದ್ದೀನಿ. ಲಂಚ ಕೊಡ್ದಿರೋ ಕಾರಣಕ್ಕೆ 30% ಕೊಡ್ದಿರೋ ಕಾರಣಕ್ಕೆ ಈ ಮಠಕ್ಕಾಗಬೇಕಾಗಿರೋ ಅಂಥ ಒಂದು ಕೆಲಸನೇ ನಿಂತೋಗಿದೆ ಅಂತ ಹೇಳಿ ಇನ್ನೂ ಶುರುವೇ ಆಗಿಲ್ಲ. ಅವನಿಗೆ ಕೊಟ್ಟರೆ ಕಟ್ ಅನ್ನೋದು 30% ಕಟ್ ಕೊಟ್ಟಾಗ ಮಾತ್ರ ಕೆಲಸ ಆಗಬೇಕು ಅನ್ನೋ ಅಸಹಾಯಕತೆ ಅವ್ರು ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕದಲ್ಲಿ ಇನ್ನೂ ಬೇಕಾದಷ್ಟು ಈ ರೀತಿ ಮಾತಾಡೋ ಸ್ವಾಮೀಜಿಗಳಿದ್ದಾರೆ. ಪಾಪ ಇವರೆಲ್ಲ ಹೋಗಿ ಕುತ್ಕೊಂಡು ದಾಖಲೆಗಳೆಲ್ಲ ಕೇಳಿ ತಿಳ್ಕೊಂಡು ನೀವೆಲ್ಲ ಒಂದು ಆಂದೋಲನ ಮಾಡಿ, ನಾವು ಎಲ್ಲರೂ ಸಾರ್ವಜನಿಕರು ನಿಮ್ ಜೊತೆ ಬರ್ತೀವಿ. ಖಂಡಿತ ನಾವು ಹೇಳ್ತಾ ಇರೋ ಸ್ವಾಮೀಜಿಗಳ ಜೊತೆಗೆ ಮಾತಾಡ್ತೀರಾ? ಇಲ್ಲ ಒಂದ್ ನಿಮಿಷ, ಅವ್ರನ್ನ ಮುಗಿಸ್ಬಿಡ್ತೀನಿ, ಅವ್ರನ್ನ ಥ್ಯಾಂಕ್ಸ್ ಮಾಡ್ಬಿಡ್ತೀನಿ. ಸ್ವಾಮೀಜಿಗಳು ಏನ್ ಹೇಳ್ತಾ ಇದಾರಲ್ಲ ಅವರೇ, ಸ್ವಾಮೀಜಿಗಳು ಏನ್ 100% ಸತ್ಯ. ಇವಾಗ ಆಪಾದನೆ ಮಾಡಿದವರು ಅವರು ದಾಖಲೆಗಳನ್ನ ಕೊಡ್ತಕ್ಕಂಥದ್ದಾಗ್ಬೇಕು. ಸ್ವಾಮೀಜಿಗಳು ಏನ್ ಹೇಳ್ತಾ ಇದಾರೆ ಇವತ್ತು, ಅದು ದೊಡ್ಡ ಮಟ್ಟದ ಸ್ವಾಮೀಜಿ ಅವರು ನಿಮಗೆ ಕೊಡ್ಬೇಕಾ? ಬಿಜೆಪಿ ಕಚೇರಿ ಸ್ವಾಮಿಗಳೇ, ಸರ್ಕಾರ ನೀವಿದ್ದೀರಿ, ತಿಳಿಸ್ಕೊಂಡು ಕೇಳಿ. ಲೋಕಲ್ ಡಿಸಿ ಇಲ್ವಾ, ಲೋಕಲ್ SP ಇಲ್ವಾ, ಲೋಕಲ್ ACB ಇಲ್ವಾ? ಯಾರು ಅಂದ್ರೆ ಏನ್ ಹೇಳ್ತಾರೆ, ಸರ್ಕಾರ ಕೊಡ್ತಾರೆ. ಕರ್ದು ಕೇಳಿ, ಕೂರ್ಸ್ಕೊಂಡು ಕೇಳಿ ಯಾರು ಅದು ಅಂತ ಹೇಳಿ. ಋಷಿಕುಮಾರ್ ಸ್ವಾಮೀಜಿಗಳನ್ನ ಥ್ಯಾಂಕ್ಸ್ ಮಾಡ್ಬಿಡ್ತೀನಿ. ಋಷಿಕುಮಾರ್ ಸ್ವಾಮೀಜಿಗಳೇ, ಈಗ ಒಂದ್ ಹೇಳಿ ನನಗೆ, ಈಗ ಆಯ್ತು, ಈಗ ಇವರು ಲಂಚ ತಗೊಂಡಿಲ್ಲ ಅಥವಾ ಲಂಚ ತಗೊಂಡಿದಾರ ಅಥವಾ ಲಂಚ ಕೇಳಿದ್ದಾರೆ ಅನ್ನೋ ಕಾರಣಕ್ಕೆ ನಾನು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಒಂದಷ್ಟು ವಿಚಾರಗಳು ಪೆಂಡಿಂಗ್ ಇದೆ. ಬಂತು ಇವಾಗ ಹೇಳ್ತಾ ಇದಾರಲ್ಲ, ನನ್ನ ಮಠದ ಕೆಲಸ ನಿಂತು ಹೋಗಿದೆ, ಕರೆಕ್ಟ್, 30% ಕೊಟ್ಟಿಲ್ಲ ಅಂತ ಯಾರೋ ಮಾತಾಡ್ತಾ ಇದ್ದಾರೆ. ಇಂತಹ ಉದಾಹರಣೆಗಳು ಅನೇಕ ಮಠಾಧೀಶರು ಕೊಡ್ತಾರೆ. ನಾವು ಇಂತಹ ಕೆಲಸಗಳು ಆಗತ್ತೆ ಅಥವಾ ಹಿಂಗ್ ಕೇಳ್ತಾರೆ ಅಂತ ನಾವು ಅನುದಾನದ ವಿಚಾರಕ್ಕೆ ಹೋಗೇ ಇಲ್ಲ ಅಂತಾನೂ ಕೆಲವರು ಹೇಳ್ತಾರೆ. ನಮಗೆ ಅನುದಾನ ಕೊಟ್ಟಿದ್ದಾರೆ, ಯಾವುದೇ ಕಮಿಷನ್ ತಗೊಂಡಿಲ್ಲ ಅಂತ. ಸೊ ಈ ತರದ ಮಿಶ್ರ ಹೇಳಿಕೆಗಳು ಕೂಡ ಬರ್ತಾ ಇದೆ. ಶಿಲ್ಪಾ ಅವರೇ ಮಾತಾಡಕ್ ಕೊಡಿ. ಸರ್ ಒಂದ್ ನಿಮಿಷ, ಚನ್ನಮಲ್ಲಿಕಾರ್ಜುನ್ ಸರ್ ಒಂದ್ ನಿಮಿಷ, ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ, ಬಿಕಾಸ್ ಅವ್ರು ಫೋನ್ ಅಲ್ಲಿದ್ದಾರೆ, ಸೊ ಹಂಗಾಗಿ ಡಿಸ್ಟರ್ಬ್ ಆಗುತ್ತೆ. ಎಸ್ ರಿಷಿಕುಮಾರ್ ಸ್ವಾಮೀಜಿಗಳು ಹೇಳ್ಬಿಡಿ. ನೋಡಿ, ನಾನ್ ಹೇಳ್ತಾ ಇರೋದು ನಮ್ಮದೆಲ್ಲ ಪುಟ್ಟ ಮಠ. ಇಲ್ಲಿ ಸುಮಾರು ಇಂಥ ಮಠಗಳು. ಅಲ್ಲ, ಈಗ ಏನ್ ಹೇಳ್ತೀರಿ? ಈಗ ಅವರು ಇಂತಹ ಅಸಹಾಯಕತೆಯನ್ನ ತೋಡ್ಕೊಳ್ತಾ ಇದ್ದಾರೆ. ಅಸಹಾಯಕತೆಯನ್ನ ತೋಡ್ಕೊಳ್ಳುವಾಗ ನೀವೆಲ್ಲರೂ ಒಟ್ಟಾಗಿ ನಿಂತು ಏನ್ ಸಮಸ್ಯೆ, ಏನು ಎತ್ತ, ಯಾರು ಕೇಳಿದ್ರು, ಅಥವಾ ಸರ್ಕಾರ ಆಗಿರಬಹುದು, CM ಆಗಿರಬಹುದು, ಕೇವಲ ದಾಖಲೆ ಕೊಡಿ ಅಂತಂದ್ರೆ ಅಲ್ಲಿ ದಾಖಲೆ ಇಲ್ಲದೆ ಇರಬಹುದು. ಅಲ್ಲ, ದಾಖಲೆ ಇಲ್ಲದೆ ಇದ್ರೆ ಮಾತಾಡಬಾರ್ದು. ಅಂದ್ರೆ ಆರೋಪನೇ ತಪ್ಪು ಅಂತಾನಾ? ನನ್ನ ಹತ್ರ ದಾಖಲೆ ಇಲ್ಲ ಅಂತಂದ್ರೆ ಇಂತಹದ್ದೊಂದು ಕ್ರೈಮ್ ಆಗಿದೆ ಅನ್ನೋದಕ್ಕೆ ಹೇಳೋದಕ್ಕೂ ಕೂಡ ನನಗೆ ಅಧಿಕಾರ ಇಲ್ಲ ಅಂತಾನ? ಹಾಗಾದ್ರೆ ನನ್ನ ಬೇರೆಯವ್ರು ಯಾರಾದ್ರೂ ತನಿಖೆ ಮಾಡಿದ್ರು ಬಹಿರಂಗ ಆಗೇ ಆಗುತ್ತಲ್ವಾ? ತನಿಖೆ ಮಾಡಿದಾಗ ತಾನೇ ಹೊರಗಡೆ ಬರೋದು. ಹೇಳ್ತಾ ಇರೋದು ಅಲ್ಲ, ತನಿಖೆಗೆ ಈಗ ನಾನು ಇನ್ಯಾರ ಮೇಲೆ ತನಿಖೆ ಆಗ್ಬೇಕು ಅನ್ನೋದು, ನಾನೊಂದು ಕಂಪ್ಲೇಂಟ್ ಮಾಡ್ಬೇಕು. ನನ್ನನ್ನ
ಇಂಥವ್ರು ಪ್ರಕಾಶನ್ ಅವರು ಈ ರೀತಿಯಾಗಿ ಕೇಳ್ತಾ ಇದ್ದಾರೆ, ನನ್ನ ಮಠದ ಕೆಲಸ ನಿಂತೋಗಿದೆ, ಇದನ್ನ ಕೂಡಲೇ ಮುಖ್ಯಮಂತ್ರಿ ಅವರು ಗಮನಿಸಬೇಕು, ಸಂಬಂಧಪಟ್ಟ ಇಲಾಖೆ ಗಮನಿಸಬೇಕು ಅಂತ ಹೇಳ್ಬೇಕು. ನನ್ನ ಹತ್ರ ದಾಖಲೆ ಇಲ್ಲ, ಆದ್ರೆ ಕೇಳಿರೋದು ನಿಜ ಅಂದ್ರೆ ಆ ಹೇಳಿಕೆನ ನಾನು ಪೀಠದಲ್ಲಿ ಕೊಡಬಾರ್ದು. ಪೀಠಕ್ಕೆ ತನ್ನದೇ ಆಗಿರ್ತಕ್ಕಂಥ ಶಕ್ತಿಗಳಿದೆ, ಅದ್ರದ್ದು ಎತ್ತರ ಬೇರೆ ಇದೆ. ಅಲ್ಲ ಸ್ವಾಮೀಜಿಗಳೇ, ಋಷಿಕುಮಾರ್ ಸ್ವಾಮೀಜಿಗಳೇ, ಒಂದೇ ಒಂದು ಸರಳವಾದಂತಹ ವಿಚಾರ, ಎಲ್ಲೋ ಒಬ್ಬ ಏನೋ ಒಂದು ಮನೇಲಿ ಏನೋ ಕಳ್ಳತನ ಆಗತ್ತೆ, ನನ್ನ ಮನೇಲಿ ಕಳ್ಳತನ ಆಗಿದೆ ಅನ್ನೋದಕ್ಕೆ ನನ್ನ ಹತ್ರ ಏನೋ ದಾಖಲೆ ಇಲ್ಲ ಅನ್ನೋ ಕಾರಣಕ್ಕೆ ನಾನು ಅದ್ರ ಬಗ್ಗೆ ಮಾತೇ ಆಡಬಾರ್ದು ಅಂತಂದ್ರೆ ಹೆಂಗ್ ಸಾಧ್ಯ ಆಗತ್ತೆ ಅಲ್ವಾ? ಈಗ ಶಿಲ್ಪ ಅವರೇ, ದಾಖಲೆ ಇದೆಯೋ ಇಲ್ವೋ ಅನ್ನೋದು ತನಿಖೆ ಮೇಲೆ ನಂತರ ಗೊತ್ತಾಗ್ತದೆ. ಈಗ ದಾಖಲೆ ಇದೆಯೋ ಇಲ್ವೋ ಅನ್ನೋದು ತನಿಖೆ ಆದ್ಮೇಲೆ ಗೊತ್ತಾಗ್ತದೆ. ಎಕ್ಸಾಕ್ಟ್ಲಿ, ನಾನು ಅದನ್ನೇ ಕೇಳ್ತಾ ಇರೋದು. ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಬೇಕು ಅಥವಾ ಅದರದೇ ಆದಂತಹ ಸಪರೇಟ್ ಕಂಪ್ಲೇಂಟ್ ಫೈಲ್ ಮಾಡಿ ದಾಖಲೆ ಇಲ್ಲ ಅಂದ್ರೂ ಇನ್ವೆಸ್ಟಿಗೇಷನ್ ಆಗ್ಲಿ. ನಿಮ್ಗೆ ಎಲ್ಲರೂ ಕೇಳ್ತಾ ಇದ್ರೆ ಇರ್ಬೇಕಲ್ಲ ನಿಮ್ಮನ್ನ. ಈಗ ನೀವೇನ ಆನ್ಸರ್ ಮಾಡ್ತಾ ಇದ್ದೀರಿ, ಆನ್ಸರ್ ನಡೀತಾ ಇದೆ ಅಂದ್ರೆ ನನ್ನನ್ನ ನೀವು ಕೇಳಿದ್ದೀರಿ ಪ್ರಶ್ನೆ, ನನ್ನನ್ನ ನೀವು ಹಣ ಕೇಳಿದ್ದೀರಿ ಅನ್ಲಿಕ್ಕೆ ನೀವು ವ್ಯಕ್ತಿ ಇದ್ದೀರಿ. ಅಲ್ಲಲ್ಲ, ನನ್ನ ನೀವು ಕೇಳಿದ್ದೀರಿ ಅನ್ನೋದಕ್ಕೆ ಈಗ ನಾನು ಟಿವಿಲಿ ಮಾತಾಡ್ತಿದ್ದೀನಿ. ಈ ಟೈಮಲ್ಲಿ ಏನಾದ್ರೂ ಯಾರಾದ್ರೂ ಕೇಳಿದ್ರೆ ನನ್ನ ಹತ್ರ ದಾಖಲೆ ಇರುತ್ತಪ್ಪ, ಕೊಡಬಹುದು. ಅಲ್ಲೂ ಅಷ್ಟೇ, ಶ್ರೀಗಳನ್ನ ಯಾರೋ ಒಬ್ಬ ವ್ಯಕ್ತಿ ಕೇಳಿರ್ಲೇಬೇಕು. ಅದಕ್ಕೆ ದಾಖಲೆ ಹೆಂಗೆ ಸಿಗುತ್ತೆ? ಈಗ ಶಿಲ್ಪ ಅವರೇ, ಈಗ ಋಷಿಕುಮಾರ್ ಫೈನಲ್ ಆಗಿ ಏನು ಹೇಳ್ತೀರಿ? ಫೈನಲ್ ಆಗಿ ತನಿಖೆ ಆಗ್ಲಿ ಅಂತ ಶ್ರೀಗಳು ದೊಡ್ಡವ್ರು ಇದ್ದಾರೆ, ಅವ್ರ ಮಾತು ಸುಳ್ಳಾಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಅವರು ಹೇಳ್ತಕ್ಕಂತ ಪ್ರತಿಯೊಂದು ಮಾತು ಸತ್ಯವಾಗಿರ್ತದೆ ಅಂತ ಭಾವಿಸಿದ್ದೀನಿ. ಶ್ರೀಗಳು ಈಗ ಹೇಳಿರ್ತಕ್ಕಂತ ಹೇಳಿಕೆಗೆ ಸ್ಟಿಕ್ ಆನ್ ಆಗಿ ಇದರ ಮುಂದಿನ ತನಿಖೆಗೆ ಶ್ರೀಗಳೇ ನಿಂತು ಅವರು ಈ ತನಿಖೆಯನ್ನ ಮಾಡಿಸ್ತಕ್ಕಂತ ಕ್ರಮವಾದ್ರೆ ಎಲ್ಲ ಮಠ, ಚಿಕ್ಕ ಪುಟ್ಟ ಎಲ್ಲಾ ಮಠನೂ ಶ್ರೀಗಳ ಜೊತೆಗಿರ್ತದೆ ಅಂತ ಹೇಳ್ತೀನಿ. ಓಕೆ, ಫೈನ್, ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಎಸ್ ನಟರಾಜ್ ಗೌಡ ಅವ್ರೇನೋ ಹೇಳ್ತಾ ಇದ್ರಿ. ಈಗ ನಾನೇನ್ ಹೇಳ್ತಾ ಇದ್ದೆ ಅಂದ್ರೆ, ಅವರು ಒಂದು ಆರೋಪ ಮಾಡಿದ್ದಾರೆ ಅಂದ್ರೆ, ಆರೋಪ ಮಾಡಿದಾಗ ಒಂದು ಸರ್ಕಾರ ಅಲ್ಲೊಂದು ವ್ಯವಸ್ಥೆ ಇದೆ, ಏನು ಗೃಹ ಇಲಾಖೆ ಇದೆ, ತನಿಖಾ ಸಂಸ್ಥೆಗಳಿದ್ದಾವೆ, ಅವರೆಲ್ಲ ಏನಾದ್ರು ಸುಮೋಟೋ ಕೇಸ್ ಅಂತ ಹಾಕೊಂತಾರೆ. ಆಯ್ತಾ? ಈಗ ಸುಮೋಟೋ ಕೇಸ್ಗಳು ಹಾಕೊಂಡು ಒಂದು ತನಿಖೆಯನ್ನು ಮಾಡಿ ಅದ್ರೊಳಗೆ ಇದೇ ಸತ್ಯ ಇಲ್ಲ, ಅಥವಾ ಅದು ಸುಳ್ಳು, ಅಥವಾ ತಗೊಂಡಿರೋ ಈ ತರ ಪರಿಧಾನ ಒಂದು ಶಿಕ್ಷೆ ಕೊಡ್ತೀವಿ, ಆ ತರ ಹೇಳಲಿಕ್ಕೆ ಒಂದು ವ್ಯವಸ್ಥೆ ಇದೆ. ಆದ್ರೆ ಈ ಸರ್ಕಾರ ಈಗ ಒಬ್ಬ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಪ್ರಧಾನಮಂತ್ರಿಗೆ ಪತ್ರ ಬರೆದ್ರೆ ಅದು ದೂರು ಅದು ಕಂಪ್ಲೇಂಟ್ ಅಂತ. ಅವ್ರೇನು ಪ್ರಧಾನಮಂತ್ರಿಗಳು ಏನ್ ಮಾಡ್ಬೇಕು, ಗೃಹ ಇಲಾಖೆಗೆ ಮಾಡಿ, ನೋಡಿ ಈ ತರ ಒಂದು ನನಗೆ ದೂರು ಬಂದಿದೆ, ಇದನ್ನ ತನಿಖೆ ಮಾಡಿ ನೀವು ಒಂದು ಮಾಡಿ ಅಂತ ಹೇಳಿ ಪ್ರಧಾನಮಂತ್ರಿ ಕಾರ್ಯಾಲಯದಿಂದ ಮುಖ್ಯಮಂತ್ರಿಗೆ ಅಥವಾ ಗೃಹ ಇಲಾಖೆ, ರಾಜ್ಯ ಸರ್ಕಾರದ ಗೃಹ ಇಲಾಖೆಗೆ ಬರುತ್ತೆ. ಆದ್ರೆ ಆ 10 ತಿಂಗಳಿಂದ ಆ ತರದ ಯಾವುದೇ ರೀತಿಯ ಪ್ರಕ್ರಿಯೆಗಳು ನಡೆದಿಲ್ಲದ್ರಿಂದ ಈ ಸರ್ಕಾರದ ಮೇಲೆ ಯಾವುದೇ ರೀತಿಯ ನಂಬಿಕೆ ಜನಗಳಿಗೆ ಇಲ್ಲ. ಇವನ್ ಸ್ವಾಮೀಜಿಗಳಿಗೆ ಇದೆಯೋ ನನಗೆ ಗೊತ್ತಿಲ್ಲ. ಆ ಸ್ವಾಮೀಜಿಗಳು ಹೇಳಿರುವಂತ ಮಾತು ಮಹತ್ವವಾಗಿದೆ ಮತ್ತೆ ಗಂಭೀರವಾಗಿದೆ. ಈ ಸರ್ಕಾರ ಗಂಭೀರತೆಯಿಂದ ಇದ್ರೆ, ಈ ಸರ್ಕಾರಕ್ಕೆ ನ್ಯಾಯಾಂಗದ ಮೇಲೆ ನಂಬಿಕೆ ಇದ್ರೆ, ಒಂದು ಈ ನೈತಿಕತೆ ಇದ್ರೆ, ಇವರು ತನಿಖೆಯನ್ನು ಮಾಡಬೇಕು, ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ತಾ ಇದ್ದೀರಿ. ಅಲ್ಲಿ ಕೊಡ್ತಾರೆ ಸಾಕ್ಷಿ, ಅಲ್ಲಿ ಕೊಡ್ತಾರೆ ಸಾಕ್ಷಿಯನ್ನ, ಅಲ್ಲಿ ಕೊಡ್ತಾರೆ ಸಾಕ್ಷಿನ. ಹೊತ್ತು ಬಿಜೆಪಿ ಕಚೇರಿಗೆ ಸಾಕ್ಷಿಗಳು ಕೊಡಕ್ಕಾಗಲ್ಲ, ಇಲ್ಲ ಆದಿ ಬೀದಿಲಿ ಹೋಗೋರು ಪ್ರಶ್ನೆ ಮಾಡ್ತಾರಲ್ಲ, ಸ್ವಾಮೀಜಿಗಳು ಪ್ರಶ್ನೆ ಮಾಡ್ತಾರಲ್ಲ, ಆದಿ ಬೀದಿಲಿ ಹೋಗೋರ್ಗೆಲ್ಲ ಕೊಡಕ್ಕಾಗಲ್ಲ. ತನಿಖಾ ಸಂಸ್ಥೆಗೆ ಅವರು ಸಾಕ್ಷಿನ ಕೇಳೋದು ತಪ್ಪಿಲ್ಲ. ಚನ್ನಮಲ್ಲಿಕಾರ್ಜುನ್ ಅವರು ಹೇಳಿ. ಮೇಡಮ್, ನಾವು ಈ ವಿಷಯದಲ್ಲಿ ರಾಜಕೀಯ ಮಾಡ್ತಾ ಇಲ್ಲ. ನಮ್ಗೆ ಸ್ವಾಮೀಜಿಗಳು ಅಂದ್ರೆ ಅಪಾರವಾಗಿರ್ತಕ್ಕಂಥ ಗೌರವ ಇರ್ತಕ್ಕಂಥದ್ದು. ಇಲ್ಲಿ ಕಾಂಗ್ರೆಸ್ ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ಒಂದು ಇದನ್ನ ರಾಜಕೀಯವಾಗಿ ಬಳಸ್ಕೊಳ್ತಕ್ಕಂಥದ್ದು. ಅದೇ ಬಸವ ಮೃತ್ಯುಂಜಯ ಸ್ವಾಮೀಜಿಯವರು ನಾನು ಇಷ್ಟೊಂದು ಕೆಲಸಗಳನ್ನ ನಾನು ಮಾಡಿಸ್ಕೊಂಡಿದ್ದೀನಿ, ನನಗೆ ಯಾರು ₹1 ಕೇಳಿಲ್ಲ ಅನ್ನೋದ್ರ ಬಗ್ಗೆ ಇವ್ರು ಮಾತಾಡಲ್ಲ. ಅವರು ಸೆಲೆಕ್ಟಿವ್ ಅಮಿನಿಷಿಯಾ ಇದೆ ಇವ್ರಿಗೆ. ಡೈರೆಕ್ಟ್ ಆಗಿ ತಗೊಂಡಿರಲ್ಲ ಸರ್, ಇಂಡೈರೆಕ್ಟ್ ಆಗಿ ಮಾಡಿಸ್ಕೊಂಡಿದ್ದಾರೆ PWD ಇಂದ. ದಾಖಲೆ ನಾವು ಸಲ್ಲಿಸಿದೀವಿ. ನಾನು ಮಾತಾಡಿಲ್ಲ, ಒಂದ್ ನಿಮಿಷ ಆರಾಮಾಗಿ ಕೇಳ್ಕೊಳ್ಳಿ ಆಯ್ತಾ? ನೀವು ಆ ಡೆಲ್ಲಿಯಲ್ಲಿ ಏನೇನ್ ಮಾಡಿದೀರಾ ಅಂತ ನಿಮ್ಗೆ ಗೊತ್ತಿದೆ. ಎಷ್ಟು ಜನ ಬಿಜೆಪಿ ಜೋಕ್ಸ್
ನಟರಾಜ್ ಗೌಡ್ರೆ, ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಈಗ ನೀವು ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಬೇಲ್ ಮೇಲಿದ್ದಾರೆ. ರಾಹುಲ್ ಗಾಂಧಿ ಅವರು ಅಮಿತ್ ಶಾ ಜೈಲ್ಗೆ ಅಮಿತ್ ಶಾ ಬೀಗ್ತನ ಮಾಡಕ್ ಹೋಗಿದ್ರು. 40% ಬಗ್ಗೆ ಮಾತಾಡಿ ಮಾಡಕ್ ಹೋಗಿದ್ರ ಸಾಹೇಬ್ರೆ, 40% ಮಾಡಿ ಜೈಲ್ಗೆ ಹೋಗಿದ್ರ. 40% ಬಗ್ಗೆ ಮಾತಾಡಿ ಆಯ್ತಾ? ಕಳ್ತನ ಆಗಿರೋ ಬಗ್ಗೆ ಮಾತಾಡಿ. ಇಲ್ಲ, ಕಳ್ತನ ಲೂಟಿ ಮಾಡೋದ್ರ ಬಗ್ಗೆ ಮಾತಾಡ್ತಾರೆ. ಲೂಟಿ ಆಲ್ ಕೇಸಸ್ ಎಲ್ಲ ಅದೇ ತರನೇ ಆಗೋದು. One by one, please. ಯಾಕಂದ್ರೆ ಇಬ್ರದ್ದು ಕೂಡ 40% ಲೂಟಿ ಬಗ್ಗೆ ಕೇಳಿಸಲ್ಲ ಮಾತಾಡಿ. ಧ್ವನಿ ಇಲ್ಲ ಅಂದ್ರೆ. ಅದು ನಿಮ್ದು ಹೇಳ್ರಿ. 2G CWG ಸರಿ, ಹಂಗಾದ್ರೆ ನಾನು ಹೇಳಿ ಮುಗಿಸ್ಬಿಡ್ತೀನಿ. ಜೋಕರ್ ತರ ಈಗ ಜೋಕರ್ ತರ ಮಾತಾಡ್ಬೇಡಿ. ಈಗ ರಫೇಲ್ ಹಗರಣ ಇವೆಲ್ಲ ಮಾತಾಡಕ್ ಹೋಗ್ಬೇಡಿ. ಇವತ್ತು 40% ಕಮಿಷನ್ ಬಗ್ಗೆ 40% ಕಮಿಷನ್ ಬಗ್ಗೆ ಈಗ 40% ಒಂದ್ ನಿಮಿಷ ಮಲ್ಲಿಕಾರ್ಜುನ್ ಅವರೇ, ಒಂದ್ ನಿಮಿಷ. ಗೋಮಧುಸೂದನ್ ಅವರು ಇದ್ದಾರೆ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ, ಗುಡ್ ಈವ್ನಿಂಗ್. ನಮಸ್ತೆ ಮೇಡಮ್, ನಮಸ್ಕಾರ. ಓಕೆ, ಈಗ ಬಿಜೆಪಿ ಅಂತಂದ್ರೆ ಈಗ ಮಠಾಧೀಶರು ಅಥವಾ ಮಠಗಳ ಪರವಾಗಿ ಯಾವಾಗಲೂ ಕೂಡ ಧ್ವನಿ ಎತ್ತೋದು ಸಹಜ, ಸರ್ವೇ ಸಾಮಾನ್ಯ ಅನ್ನೋದು ನೋಡ್ತೀವಿ. ಆದರೆ ಒಬ್ಬ ಮಠಾಧೀಶರೇ, ಹಿರಿಯ ಮಠಾಧೀಶರು, ಸ್ವಾಮೀಜಿಗಳು, ಬಹಳ ಹೊಸೂರಿನ ದಿಂಗಾಲೇಶ್ವರ ಸ್ವಾಮೀಜಿಗಳೇನೆ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ದಾರೆ, ಕಮಿಷನ್ ದಂಧೆ ವಿರುದ್ಧ ಮಾತನಾಡ್ತಿದ್ದಾರೆ. ಏನ್ ಹೇಳ್ತೀರಿ ಮೇಡಮ್? ನಾನು ಹಾಗೆ ನೋಡಿದ್ರೆ ಮೈಸೂರಿನವನು. ನನಗೆ ಈ ಸ್ವಾಮೀಜಿಗಳ ಬಗ್ಗೆ ಹೆಚ್ಚು ಬಹಳ ಆತ್ಮೀಯವಾದಂತ ಸಂಬಂಧ ಇದೆ, ಪರಿಚಯ ಇದೆ ಅಂತ ಇಲ್ಲ. ಆದ್ರೆ ಈ ಹಿಂದೆ ಅವ್ರನ್ನ ಕಾಂಗ್ರೆಸ್ನವರು, ನಮ್ಮ ಸಿದ್ದರಾಮಯ್ಯನವರು, MP ಪಾಟೀಲ್ರು, ಇವರೆಲ್ಲರೂ ಸಹ ಈ ವೀರಶೈವ ಸಮಾಜವನ್ನ ಒಡಿಬೇಕಾದ್ರೆ ವೀರಶೈವ ಸಮಾಜವನ್ನ ನಾವು ಲಿಂಗಾಯತರು, ನಾವು ವೀರಶೈವರು ಅಂತ ಹೇಳುವಂತ ಹೆಸರಿನಲ್ಲಿ ಒಡೆಯುವಂತ ಸಂದರ್ಭದಲ್ಲಿ ಇವರ ಹೆಸರು ತುಂಬಾ ಕೇಳಿ ಬಂದಿತ್ತು. ಆದ್ರೆ ಅದ್ಯಾಕೋ ಒಡೆಯಕ್ಕ ಆಗ್ಲಿಲ್ಲ. ಒಂದ್ ಸ್ವಲ್ಪ ಪಾಪ ಅವ್ರಿಗೆ ಹಿನ್ನಡೆ ಆಯ್ತು, ಒಂದ್ ಸ್ವಲ್ಪ ಅವರಿಗೆ ಅಸಮಾಧಾನವಾಗಿತ್ತು. ಅದು ಸಹ ಸಿದ್ದರಾಮಯ್ಯನವರು, MP ಪಾಟೀಲ್ರ ಜೊತೆ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಗುರುತಿಸ್ಕೊಂಡಿದ್ದಂತ ಸ್ವಾಮಿಗಳವರು. ಆಮೇಲೆ ಎರಡನೇದಾಗಿ 3000 ಮಠಕ್ಕೆ ನಾನೇ ಮುಂದಿನ ಪೀಠಾಧಿಕಾರಿಗಳು ಅಂತ ಹೇಳಿ ಒಂದು ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಅದ್ಯಾಕೋ ಕೈಗೂಡ್ಲಿಲ್ಲ. ಆ ಕಾರಣಕ್ಕೋಸ್ಕರ ಒಂದ್ ಸ್ವಲ್ಪ ನಿರಾಶರಾಗಿರುವಂತ ಸ್ವಾಮಿಗಳಿದ್ದಾರೆ. ಅವರು ಈಗೇನೋ ರಾಜಕೀಯವಾಗಿ ಒಂದು ಹೇಳಿಕೆಯನ್ನ ಕೊಟ್ಬಿಟ್ಟಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ನನಗನ್ಸುತ್ತೆ ಇದ್ರ ಬಗ್ಗೆ ಬಹಳ ಚರ್ಚೆ ಮಾಡುವಂತದ್ದು ಅವಶ್ಯಕತೆ ಇದೆ ಅಂತ ನನಗನ್ಸಲ್ಲ. ಅಂದ್ರೆ ಅವರ ಆರೋಪ ಅವ್ರೇನೋ ಹೇಳಿದ್ದಾರೆ, ಅದಕ್ಕೇನೋ ಸ್ವಲ್ಪ ರಾಜಕೀಯ ಅರ್ಥ ಇದ್ದ ಕಾಣಿಸ್ತಾ ಇದೆ ನನ್ಗೆ. ಏನಾದ್ರೂ ಕಾವಿ ತೊಟ್ಟಂತವ್ರು, ಅವರೊಬ್ರು ಮಠಾಧೀಶರು, ಸ್ವಾಮಿಗಳು, ಅವ್ರ ಬಗ್ಗೆ ನನಗೆ ಗೌರವ ಇದೆ. ಆ ಕಾರಣಕ್ಕೋಸ್ಕರವಾಗಿ ನನ್ನ ಯಾವ ಪ್ರತಿಕ್ರಿಯೆಯನ್ನು ಕೊಡದಾಗೆ ಅವರಲ್ಲಿ ಇಷ್ಟೇ ಅವರ ಪಾದ ಮುಟ್ಟಿ ವಿನಂತಿ ಮಾಡಿ ಕೇಳುವಂತದ್ದು ಏನಂದ್ರೆ, ಸ್ವಾಮಿಗಳೇ, ತಾವು ಸರ್ಕಾರವನ್ನ, ಮಠವನ್ನ, ಅಡ್ಮಿನಿಸ್ಟ್ರೇಟರ್ನ, ವ್ಯಕ್ತಿಗಳನ್ನ ತಿದ್ದುವಂತ ವ್ಯಕ್ತಿಗಳು, ದಯಮಾಡಿ ಗಾಡಿಯಲ್ಲಿ ಗುಂಡು ಹೊಡಿಬೇಡಿ. ನಿಮ್ಮನ್ನ ಅದು ಯಾವ ಸರ್ಕಾರಿ ಅಧಿಕಾರಿ ಸಂಪರ್ಕ ಮಾಡಿ 30% ಕೊಡಿ, 25% ಕೊಡಿ, ಅಷ್ಟು ಕೊಡಿ, ಇಷ್ಟು ಕೊಡಿ ಅಂತ ದುಡ್ಡು ಕೇಳಿದಾನೆ, ದಯಮಾಡಿ ಆ ಅಧಿಕಾರಿಯ ಹೆಸರನ್ನ ಹೇಳಿ 24 ಗಂಟೆ ಒಳಗೆ ಆ ವ್ಯಕ್ತಿಯನ್ನ ಸಸ್ಪೆಂಡ್ ಮಾಡ್ಲಾಗತ್ತೆ, ಆ ವ್ಯಕ್ತಿಯ ಮೇಲೆ ಎನ್ಕ್ವೈರಿ ಮಾಡ್ಲಾಗತ್ತೆ. ಆ ವ್ಯಕ್ತಿ ತಪ್ಪು ಮಾಡಿದಾನೆ ಅಂತಂದ್ರೆ ಅವನ ಕೆಲಸದಿಂದ ತೆಗೆದು ಹಾಕ್ತೀವಿ. ಅಂದ್ರೆ ಗಾಳಿಯಲ್ಲಿ ಗುಂಡು ಹೊಡೆಯುವಂತದ್ದು ದಯವಿಟ್ಟು ಇದು ರಾಜಕಾರಣಿಗಳಿಗೆ ಬಿಡಿ. ನೀವು ಸನ್ಯಾಸಿಗಳಾಗಿ, ನೀವು ಪೀಠಾಧೀಶರಾಗಿ, ಮಠಾಧೀಶರಾಗಿ ಗಾಳಿಯಲ್ಲಿ ಗುಂಡು ಹೊಡಿಬೇಡಿ. ಯಾವುದೋ ಒಂದು ಪಕ್ಷದ ಪರವಾಗಿ ಇವತ್ತು ತಮ್ಮ ಒಂದು ಸ್ಟೇಟ್ಮೆಂಟ್ ನ ನೋಡುವಂತಹ ಅನಿವಾರ್ಯತೆ ನಿರ್ಮಾಣ ಆಗೋಗ್ಬಿಟ್ಟಿದೆ. ತಪ್ಪಿದ್ರೂ ಇರಬಹುದು ಅದು, ಅಥವಾ ನಮ್ಮ ಕಣ್ಣಾಗಿರ್ಬೋದು. ಗೋಮಧುಸೂದನ್ ಅವರೇ, ಅವ್ರ ಮಾತನ್ನ ಮೋಸ್ಟ್ಲಿ ನೀವು ಕೇಳಿಸ್ಕೊಂಡಿದ್ದೀರಾ ಅಂತ ಅನ್ಕೊಂಡು ಭಾವಿಸ್ತೀನಿ. ಅವ್ರು ಈ ಸರ್ಕಾರ ಮಾತ್ರ ಅಲ್ಲ, ಹಿಂದಿನ ಸರ್ಕಾರ ಕೂಡ ಇದೇ ಕೆಲಸವನ್ನ ಮಾಡಿತ್ತು. ಹಿಂದಿನ ಸರ್ಕಾರದಲ್ಲೂ ಕೂಡ ಕಮಿಷನ್ ಕೇಳಿದ್ರು. ಹಾಗಾಗಿ ಒಂದ್ ರೀತಿಯ ಒಂಥರ ಅಸಹಾಯಕತೆಯನ್ನ ವ್ಯಕ್ತಪಡಿಸಿದ್ರು ಅವರು. ಸೊ ಅದಕ್ಕೋಸ್ಕರ ನನ್ನ ಕೆಲಸಗಳು, ಕಾರ್ಯಗಳು, ಮಠದ ಕೆಲಸಗಳು, ಕಾರ್ಯಗಳು ನಡೀತಾ ಇಲ್ಲ. ಹಾಗಾಗಿ ಅವರ ಒಂದು ಅಸಹಾಯಕತೆಯನ್ನ ವ್ಯಕ್ತಪಡಿಸಿದ್ರು. ಅಂದ್ರೆ ಇದು ಹಾಗಾದ್ರೆ ರಾಜಕೀಯ ಪ್ರೇರಿತ ಅಂತ ನಿಮ್ಮ ಮಾತಿನ ಅರ್ಥ? ಯಾಕೋ ಯಾಕೆಂದ್ರೆ ಇವತ್ತೇ ಸಂದರ್ಭ ನೋಡಿದಾಗ, ಅವರ ಹಿನ್ನೆಲೆಯನ್ನ ನಾವು ನೋಡಿದಾಗ, ಅವರು ಯಾರ್ಯಾರ ಜೊತೆ ಗುರುತಿಸ್ಕೊಂಡಿದ್ರು, ಯಾವ್ಯಾವ ಹೋರಾಟಕ್ಕೆ ಗುರುತಿಸ್ಕೊಂಡಿದ್ರು ಅಂತ ಅನ್ನೋದನ್ನ ಒಂದ್ ಸ್ವಲ್ಪ ಮೆಲುಕು ಹಾಕಿದಾಗ ಯಾಕೋ ಒಂದ್ ಸ್ವಲ್ಪ ವಾಸನೆ ಬಂತು. ನನ್ನ ಮೂಗು ಸರಿ ಇಲ್ಲ. ಥ್ಯಾಂಕ್ ಯು. ಎಸ್, ಇಲ್ಲ ನಟರಾಜ್ ಗೌಡ ಅವರೇ, ನಿಮ್ಮ ವಾಯ್ಸ್ ಮ್ಯೂಟ್ ಆಗಿದೆ, ಏನು ಕೇಳಿಸ್ತಾ ಇಲ್ಲ. ಮೋಸ್ಟ್ಲಿ ಅನ್ಮ್ಯೂಟ್ ಮಾಡಿದ್ದೀರಾ ನೋಡಿ. ಮೇಡಮ್, ನಾನು ಒಂದೇ ಅನ್ಮ್ಯೂಟ್ ಮಾಡಿ.
ಇಲ್ಲ ಇಲ್ಲ ಇವಾಗ ಇಲ್ಲ, ಇಲ್ಲ, unmute ಆಗಿದೆ. ಕೇಳಿಸ್ತಾ ಇದೆ, ಇವಾಗ ಹಾ. ಕೇಳಿಸ್ತಾ ಇದೆ. ಈಗ ಬಹಳ ಇಂಪಾರ್ಟೆಂಟ್ ಆಗಿ ಗೋಮಸೂದ್ ಅವರು 2 ಪ್ರಶ್ನೆ ಹೇಳಿದ್ರು. ಒಂದು ಗಾಳಿಯಲ್ಲಿ ಗುಂಡೊಡಿಬಾರ್ದು, ಇನ್ನೊಂದು ರಾಜಕೀಯ ಪ್ರೇರಿತ ಅಂದ್ರೆ ಇವ್ರು ತೀರ್ಮಾನ ಮಾಡ್ಬಿಟ್ರು. ಆ ಸ್ವಾಮೀಜಿ ಗಾಳಿಯಲ್ಲಿ ಗುಂಡೊಡಿತಾ ಇದ್ದಾರೆ, ಅವ್ರು ರಾಜಕೀಯ ಪ್ರೇರಿತ ಅಂತ ಇವ್ರು ತೀರ್ಮಾನ ಮಾಡಿ ಇವ್ರು ಘೋಷಣೆ ಮಾಡ್ಬಿಟ್ರು. ಇನ್ನ ಬೇರೆ ಯಾರು ಸ್ವಾಮೀಜಿಗಳು ಈ ರೀತಿ ಆರೋಪ ಮಾಡ್ಲಿಕ್ಕೆ ಬರ್ತಾರ, ಇದರ ಸತ್ಯವನ್ನ ಬಹಿರಂಗ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ ಅಂದ್ರೆ ಬಿಜೆಪಿಯ ನನ್ನದಲ್ಲ ಶಾಸಕರುಗಳು, ಸಂಸದರುಗಳು, ಸಚಿವರುಗಳು ನೇರವಾಗಿ ಸ್ವಾಮೀಜಿಗಳ ಮೇಲೆ ಬೀಳ್ತಾ ಇದ್ದು ಅವರ ಧ್ವನಿಯನ್ನ ಹತ್ತಿಕ್ತಾ ಇದ್ದಾರೆ. ಸ್ಪಷ್ಟವಾಗಿ ಕಾಣ್ತಾ ಇದೆ. ಈ ಕೇಸನ್ನು ಕೂಡ ಸಂತೋಷ್ ಪಾಟೀಲ್ ಮತ್ತೆ 40% ಕಮಿಷನ್ ಸರ್ಕಾರದ ಹಗರಣ ತರ ಇದನ್ನು ಮುಚ್ಚಾಕ್ತಾರೆ ಅನ್ನೋದ್ರೊಳಗೆ ಯಾವ ಸಂಶಯ ಇಲ್ಲ. ಆದರೆ ಈಗ ಇವ್ರು ಹೇಳಿದ್ರೆ 2 ವಿಷಯ ಇದೆ. ಒಂದಿಂದಲೇ ನಾವು ಕ್ರಮವನ್ನು ಜರುಗಿಸ್ಬಿಡ್ತೀವಿ, ಅವ್ರ ಸಾಕ್ಷಿಗಳನ್ನ ಕೊಡ್ಲಿ ಅಂತ. ಸಾಕ್ಷಿಗಳನ್ನ ಯಾರು ಕೊಡ್ತಾರೆ? ಒಂದು ತನಿಖಾ ಸಂಸ್ಥೆ ಕೊಡ್ತಾರೆ. ತನಿಖಾ ಸಂಸ್ಥೆನ ಈಗ ಸುಮೂಟವಾಗಿ ಸ್ವಯಂ ಘೋಷಿತವಾಗಿ ಸರ್ಕಾರ ಗೃಹ ಇಲಾಖೆ ಯಾಕೆ ತನಿಖಾ ಒಂದು ಇನ್ವೆಸ್ಟಿಗೇಷನ್ ಕಮಿಟಿ ಮಾಡಬಾರ್ದು? ಒಂದು ಸಿಐಡಿ ಕೊಡ್ಬೋದು, ಒಂದು ನ್ಯಾಯಾಲಯ ತನಿಖೆ ಮಾಡ್ಬೋದು. ಮಾಡ್ಲಿ ಈಗ ಹಿಂದಿನ ಸರ್ಕಾರದ್ದು ಮಾಡ್ಲಿ, ಏನ್ ಅಭ್ಯಂತರ ಇಲ್ಲ. ಹಿಂದಿನ ಸರ್ಕಾರದ್ದು ಮಾಡ್ಲಿ. ನಟರಾಜ್ ಗೌಡ್ರು ಏನ್ ಹೇಳ್ತಾರೆ ಅದ್ರ ಜೊತೆಗೆ ಸೇರಿಸ್ಕೊಂಡು ಗೋಮಧುಸೂದನ್ ಅಂತ ವ್ಯಕ್ತಿಗಳು ಯಾವ ನಾಲಿಗೆ ಇಟ್ಕೊಂಡು ಮಾತಾಡ್ತಾರೆ, ಯಾಕೆ ಈ ರೀತಿ ಮಾತಾಡ್ತಾರೆ ಅನ್ನೋದು ಒಂದು ಇದಾಗುತ್ತೆ. ಅವ್ರು ಯಾವ ಕಡೆ ಇದ್ರು, ಎಲ್ಲಿದ್ರು ಅದನ್ನ ನೋಡ್ಕೊಂಡು ನನಗೆ ಈ ವಾಸನೆ ಬಂತು ಅಂತ. ನಿಮ್ಮ ಶಾಸಕರು, ನಿಮ್ಮ ಸಚಿವರು, ಕೊಲೆ ಮಾಡಿಸಿದಂಥವ್ರು, ಏನೇನೋ ಮಾಡಿರೋ ಅಂತ ಸಚಿವರು, ಶಾಸಕರು ಯಾವುದೆಲ್ಲ ಸ್ವಾಮೀಜಿಗಳ ಹತ್ರ ಹೋಗ್ತಾರೆ, ಅವ್ರ ಆಶೀರ್ವಾದ ಮಾಡೋಂಥ ಕೆಲಸ ಮಾಡ್ತಾರೆ, ಅವ್ರ ಮಠಗಳಿಗೆ ಹೋಗಿ ಆಶೀರ್ವಾದ ತಗೊಳ್ಳೋ, ಅದನ್ನೆಲ್ಲ ಇಟ್ಕೊಂಡು ಈ ಸ್ವಾಮೀಜಿಗಳಿಗೂ ರಾಜಕೀಯ ಬಣ್ಣ ಇವ್ರು ಕಟ್ತಾ ಇದ್ದಾರೆ. ನಾಳೆ ದಿವಸ ಅದು ಸ್ವಾಮೀಜಿಗಳಿಗೆ ಕಟ್ಟುವಂಥ ಬಣ್ಣ ಅಲ್ಲ, ಆ ಮಠಗಳಿಗೆ ಹೋಗುವಂಥ ಭಕ್ತರು ಮತ್ತು ಅಲ್ಲಿ ಕಲಿತಾ ಇರುವಂಥ ಮಕ್ಕಳಿರ್ಬೋದು, ಎಂಟೈರ್ ಕಮ್ಯುನಿಟಿಗೆ ಇವ್ರು ಬಣ್ಣ ಹಚ್ತಾರೆ, ಇವ್ರು ಹೋಗ್ಬಿಡ್ತಾರೆ. ನಾನು ಯಾವುದು ಮಾತಾಡಲ್ಲ, ನಾನು ಯಾವುದು ಇದು ಮಾಡಿ. ಸರಿ, ಕೆಂಪಣ್ಣವರು ಸಾಕ್ಷಿ ಸಮೇತ ಫೈಲ್ ಟು ಫೈಲ್ ಕಳಿಸ್ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅವರಿಗೆ. ಇಲ್ಲೊಂದು ಕಾಪಿ ಕೊಟ್ಟಿದ್ದಾರೆ. 24 ಗಂಟೆನಲ್ಲಿ ಇವರು ಸಸ್ಪೆಂಡ್ ಮಾಡಿಸ್ಬೋದಾಗಿತ್ತು. ಅಥವಾ ಇಷ್ಟೆಲ್ಲ ಭ್ರಷ್ಟಾಚಾರದ ವಿರುದ್ಧ ಮಾತಾಡ್ತಾ ಇದ್ದೀರಾ, ನಾವು ಕಂಪ್ಲೇಂಟ್ ಕೊಟ್ಬಿಡ್ತೀವಿ, ಸಾಕ್ಷಿ ಕೊಡಲಿ ಅಂತ BJP ಅವರು ವಕ್ತಾರರು ಏನು ಹೇಳ್ತಾ ಇದ್ದಾರೆ. ಈ ನಿಮ್ಮ ಕಣ್ಮುಂದೆ ಸಾಕ್ಷಿ ಇದೆ, ಮುಖ್ಯಮಂತ್ರಿಯವ್ರ ಕಚೇರಿನಲ್ಲಿ ಸಾಕ್ಷಿ ಇದೆ, ತರಿಸ್ಕೊಂಡು ಕಂಪ್ಲೇಂಟ್ ಕೊಡಿ, ಸಸ್ಪೆಂಡ್ ಮಾಡಿಸಿ, ತೋರಿಸಿ, ಅಟ್ಲೀಸ್ಟ್ ಒಂದು ಎಕ್ಸಾಂಪಲ್ ಅಲ್ಲಿ ತೋರಿಸಿ ನಾವು ಭ್ರಷ್ಟಾಚಾರದ ವಿರುದ್ಧ ಇದ್ದೀವಿ ಅಂತ ಹೇಳಿ. ಎಸ್ ಮಲ್ಲಿಕಾರ್ಜುನ್ ಅವರು ಏನು ಹೇಳ್ತೀರಿ ಇದಕ್ಕೆ? ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿದ್ದೀವಿ. ಒಂದ್ ಕಡೆ ನಟರಾಜ್ ಗೌಡ ಅವರು ಒಂದು ಆಗ್ರಹ ಮಾಡ್ತಾರೆ, ಸುಮೋಟ ಕೇಸ್ ಯಾಕೆ ದಾಖಲು ಮಾಡೋದಿಲ್ಲ ಈ ವಿಚಾರಕ್ಕೆ? ಭ್ರಷ್ಟಾಚಾರ ಅನ್ನೋದು ಎಲ್ಲ ಕಡೆಯಲ್ಲೂ ಕೇಳಿ ಬರ್ತಾ ಇದೆ. ಸರ್ಕಾರನೇ ಯಾಕೆ ಇನಿಷಿಯೇಟ್ ತೆಗೆದುಕೊಳ್ಬಾರ್ದು? ನಾವು ಪ್ರೂವ್ ಮಾಡ್ತೀವಿ, ಅದೇನಾಗಿದೆಯೋ, ಅದೇನ್ ತಪ್ಪಿದೆಯೋ, ಏನ್ ದಾಖಲೆಗಳಿದೆಯೋ ನಿಮ್ಮ ಹತ್ರ ಇರೋದನ್ನು ಕೊಡಿ, ನಾವು ಕೂಡ ತನಿಖೆ ಮಾಡ್ತೀವಿ, ಒಂದು ನಿಷ್ಪಕ್ಷಪಾತವಾದಂತಹ ತನಿಖೆ ಆಗ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಯಾಕೆ ಮುಂದೆ ಹೆಜ್ಜೆ ಇಡಬಾರ್ದು ಅನ್ನೋ ಒಂದು ಮಾತು. ಶಿಲ್ಪಾ ಅವ್ರೆ, ಇವಾಗ ಬಂದಿರ್ತಕ್ಕಂತ ಆಪಾದನೆಗಳ ಮೇಲೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇನ್ವೆಸ್ಟಿಗೇಷನ್ ನಡೀತಾ ಇರೋ ದೃಷ್ಟಿಯಲ್ಲಿ ಅದು ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ. ಒಂದನೇದು. ಎರಡನೇದಾಗಿ ಆಪಾದನೆಗಳು ಬಂದಾಗ ಅದಕ್ಕೆ ಪುರಾವೆಗಳನ್ನ ಕೊಡ್ತಕ್ಕಂಥದ್ದು ಆಗ್ಬೇಕು. ಎರಡನೇದು, ಪುರಾವೆಗಳು ಇಲ್ಲ, ನಾನು ಕಂಪ್ಲೇಂಟೇ ಕೊಡಲ್ಲ, ಸುಮೋಟೋ ಕೇಸು ಹೇಳ್ತಾ ಇದ್ದಾರೆ. ಸುಮೋಟೋ ಕೇಸ್ ಯಾವಾಗ ಹಲವಾರು ಜನ ದಿನಕ್ಕೆ 100 ಜನ ಒಂದು ಸರ್ಕಾರದ ಮೇಲೆ ಆಪಾದನೆ ಮಾಡ್ತಾ ಇರ್ತಾರೆ. ಎಲ್ಲದಕ್ಕೂ ಸುಮೋಟೋ ಕೇಸ್ ತಗೊಳಕ್ಕಾಗಲ್ಲ. ಇಲ್ಲಿ ಇವ್ರದ್ದು ಏನು ಕಾಂಗ್ರೆಸ್ ಅವ್ರ ಅಜೆಂಡಾ ಏನಂತಂದ್ರೆ, ಪಬ್ಲಿಕ್ ಇದನ್ನ ಅವ್ರಿಗೆ ಈ 5 ರಾಜ್ಯಗಳಲ್ಲಿ ಮತಗಳು ಬಿದ್ದಿಲ್ಲಲ್ಲ, ಅದರದ್ದು ಅವ್ರಿಗೆ ಕಷ್ಟ ಆಗಿರ್ತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂಥ ವಿಚಾರಗಳನ್ನ ಇಟ್ಕೊಂಡೇ ಇವರು ಪಾಲಿಟಿಕ್ಸ್ ಮಾಡ್ತಕ್ಕಂಥದ್ದು. ಇವರು ಜೀಪ್ ಸ್ಕ್ಯಾಮ್ ಇಂದ ಹಿಡ್ಕೊಂಡು 2G ಸ್ಕ್ಯಾಮ್ ವರ್ಗು ಅಲ್ಲ, ನಾನು ಲಾಸ್ಟ್ ರಿಯಾಕ್ಷನ್ ತಗೊಂಡ್ಬಿಡ್ತೀನಿ ಇರಿ ಅವ್ರ ಹತ್ರ, ಮತ್ತೆ ನೆಕ್ಸ್ಟ್ ನಿಮ್ಮ ಹತ್ರನೂ ಬರ್ತೀನಿ. ನಟರಾಜ್ ಗೌಡ ಅವರೇ ಒಂದು ನಿಮಿಷ. ಇಲ್ಲ, ಅವ್ರಿಗೆ ಸ್ವಲ್ಪ ಡಿಸ್ಟರ್ಬ್ ಮಾಡಿದ್ರೇನೆ ಸ್ವಲ್ಪ ಸಂತೋಷ ಆಗುತ್ತೆ. ಇವಾಗ ಸರ್ಕಾರ ಇನ್ವೆಸ್ಟಿಗೇಷನ್ ಬಂದಿರತಕ್ಕಂತ ಕೇಸ್ಗಳಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ಕಂಪ್ಲೇಂಟ್ ಕೊಟ್ರೆ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಅದೇ ಇವರು ಪಾಲಿಟಿಸೈಸ್ ಯಾವ ರೀತಿ ಮಾಡ್ತಾರೆ, ಬಸವ ಮೃತ್ಯುಂಜಯ ಸ್ವಾಮೀಜಿಗಳು ಎಲ್ಲಿ ಈ ರೀತಿ ಆಗಿರ್ತಕ್ಕಂಥ ನನ್ನ ಒಂದು ಅನುಭವದಲ್ಲಿ ಈ ರೀತಿ ಆಗಿಲ್ಲ ಅನ್ನೋದು, ಇವರು ಸೆಲೆಕ್ಟಿವ್ ಆಗಿ ಕೇಸ್ಗಳನ್ನ ಚರ್ಚೆಗೆ ತಗೊಂಡು ಬರ್ತಕ್ಕಂಥದ್ದು ನಡೀತಾ ಇದೆ. ಅಂದ್ರೆ ಈಗ ಅಲ್ಲಲ್ಲ ಸರ್ ಒಂದು ತಪ್ಪು ನಡೆದಿಲ್ಲ ಅಂತ ಅನ್ನೋದು, ತಪ್ಪಾಗಿದೆ ಅನ್ನೋ ಕಡೆನೆ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ ಹೊರತು, ಚೆನ್ನಾಗಿ ಮಾಡ್ತಿದ್ದಾರೆ, ಒಳ್ಳೆ ಕೆಲಸಗಳಾಗ್ತಾ ಇದೆ ಅಂದಾಗ ನಾವು ಅದ್ರ ಬಗ್ಗೆ ಚೆನ್ನಾಗಿ ಯಾರು ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಲ್ಲ. ಓಕೆ ಅಪ್ಪ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತ. ಯಾವಾಗ್ಲೂ ಕೂಡ ಏನಾದ್ರು ಒಂದು ಕ್ರೈಮ್ ಆಗಿದ್ರೆ ಅಥವಾ ಏನಾದ್ರು ಒಂದು ತಪ್ಪಾಗಿದ್ರೆ ಮಾತ್ರ ಓ ಹೌದಾ ಹಿಂಗಾಗಿದೆಯಾ ಅನ್ನುವಂಥ ಎಚ್ಚರಿಸುವಂತಹ, ಪ್ರಶ್ನಿಸುವಂತಹ ಕೆಲಸಗಳಾಗಬೇಕು. ಅಂದಾಗ ಮಾತ್ರ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ ಅಲ್ವಾ ಸರ್? ಹೌದು.
ಇವಾಗ ಮುಖ್ಯಮಂತ್ರಿಗಳು ಏನ್ ಹೇಳಿದಾರೆ ಅಂತಂದ್ರೆ, ನೀವು ದಾಖಲೆ ಕೊಡಿ, ನಾವು ಇನ್ವೆಸ್ಟಿಗೇಷನ್ ಮಾಡಿಸ್ತೀವಿ ಅಂತ ಹೇಳಿದಾರಲ್ಲ. ಇವಾಗ ಇನ್ವೆಸ್ಟಿಗೇಷನ್ ಮಾಡಿಸಲ್ಲ ಅಂತಂದಾಗ ಏನ್ ತಾವು ಕೇಳಿರ್ತಕ್ಕಂತ ಎಲ್ಲಾ ಪ್ರಶ್ನೆಗಳು ಬರ್ತಾ ಇತ್ತು. ಒಟ್ಟಿನಲ್ಲಿ ದಾಖಲೆ ಬೇಕು ಇಲ್ಲಿ ಅನ್ನೋದನ್ನ ಹೇಳ್ತಾ ಇದ್ದೀರಿ. ಎಸ್ ನಟರಾಜ್ ಗೌಡ ಅವರು ಏನ್ ಹೇಳ್ತೀರಿ? ಅಂತಿಮವಾಗಿ ಏನ್ ಹೇಳ್ತೀರಿ? ಇಲ್ಲ, ಈಗ ಶಿಲ್ಪ ಅವರೇ, ಒಂದು ಸಂತೋಷ್ ಪಾಟೀಲ್ ಸತ್ತಾಗ, ಸಂತೋಷ್ ಪಾಟೀಲ್ ಸಾಯಕ್ ಮುಂಚೆ ಡೆಲ್ಲಿನಲ್ಲಿ ಪತ್ರಿಕಾಗೋಷ್ಠಿನಲ್ಲಿ ಏನ್ ಹೇಳಿದ್ದ ಅಂದ್ರೆ, ನಾನು 14.5 ಲಕ್ಷ ರೂಪಾಯಿನ ಲಂಚವನ್ನ ತೆಗೆದುಕೊಂಡಿದ್ರು ಈಶ್ವರಪ್ಪ ಅಂಡ್ ಗ್ಯಾಂಗ್ ಅಂತ. ನಂಬರ್ 1. ನಂಬರ್ 2, 40% ಕಮಿಷನ್ ಕೇಳಿದ್ರು ಅಂತ ಹೇಳಿ ವಿಡಿಯೋ ಹೇಳಿಕೆ ಇದೆ. ಅವನ್ ಸತ್ತ ಮೇಲೆ ಅವನ ಮೇಲೆ ಈಗ ಈಶ್ವರಪ್ಪನವ್ರ ಮೇಲೆ A1 ಆರೋಪ ಮಾಡಿ FIR ಹಾಕಿದಾರಲ್ಲ, ಇದು ಬಹಳ ಇಂಪಾರ್ಟೆಂಟ್ ಇದೆ. ಕೇವಲ ಅವ್ರ ಮೇಲೆ ಹಾಕಿರ್ತಕ್ಕಂಥದ್ದು 306 ಸೆಕ್ಷನ್, ಅಂದ್ರೆ ಆತ್ಮಹತ್ಯೆಗೆ ಪ್ರಚೋದನೆ ಅಂತ. ಭ್ರಷ್ಟಾಚಾರದ ಮೇಲೆ ಯಾಕೆ ಅವ್ರ ಮೇಲೆ ಕೇಸ್ ಹಾಕೊಳ್ಳಿಲ್ಲ? 14.5 ಲಕ್ಷ ಲಂಚ ಮತ್ತು 40% ಕಮಿಷನ್ ಮೇಲೆ ಯಾಕೆ ಕೇಸ್ ಹಾಕೊಳ್ಳಿಲ್ಲ ಅಂದ್ರೆ, ಈ ಸರ್ಕಾರಕ್ಕೆ ಈ ಭ್ರಷ್ಟಾಚಾರದ ಮೇಲೆ ತನಿಖೆ ಮಾಡ್ಲಿಕ್ಕೆ ಯಾವ ಆಸಕ್ತಿಯೂ ಇಲ್ಲ. ಒಬ್ಬ ಸತ್ರು ಕೂಡ ಆತನ ಹೇಳಿಕೆ ಇದ್ರೂ ಕೂಡ ಮಾಡ್ಲಿಕ್ಕಿಲ್ಲ. ಇದೇ ತರ ಸ್ವಾಮೀಜಿಗಳದ್ದು ಅಷ್ಟೇ. ಲಿಂಗಾಯತ ಸ್ವಾಮೀಜಿಗಳು ಏನ್ ಹೇಳಿಕೆ ಕೊಟ್ಟಿದ್ದಾರೆ, ಎಲ್ಲಿ ಕಳ್ತನ ಆಗಿದೆ ಅಲ್ಲಿ ಹೇಳಿದ್ದಾರೆ, ಅದನ್ನ ನಾವು ತನಿಖೆ ಮಾಡ್ಬೇಕಾ? ಎಲ್ಲಿ ಕಳ್ತನ ಆಗಿಲ್ಲ ಅನ್ನೋರ್ ಮನೆಗೆ ಹೋಗ್ಬಿಟ್ಟು ಅದನ್ನ ನೋಡಿ ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕಾ? ಇಲ್ಲಿ ಕಳ್ತನ ಆಗಿದೆ, ಇಲ್ಲಿ ಆಗಿದೆ, ತನಿಖೆ ಮಾಡ್ಬೇಕು ನ್ಯಾಯಸಮ್ಮತವಾಗಿ. ಅಥವಾ ಸ್ವಾಮೀಜಿಗಳು ಏನಾದ್ರೂ ಇದಕ್ಕೆ ದಾಖಲೆ ಪುರಾವೆಗಳು ನನ್ನ ಹತ್ರ ಇದೆ, ನಾನು ಸುಮ್ನೆ ಮಾತನಾಡಿಲ್ಲ ಅನ್ನೋದನ್ನ ಒದಗಿಸಿ ಕೊಡುವಂತ ಕೆಲಸ ಏನಾದ್ರೂ ಮಾಡ್ತಾರಾ? ಇದೆಲ್ಲವನ್ನೂ ಕೂಡ ನೋಡ್ಬೇಕಾಗುತ್ತೆ. ಅಂತಿಮವಾಗಿ ಏನ್ ಹೇಳ್ತೀರಿ ನೀವು? ಅಂತಿಮವಾಗಿ ದಾಖಲೆ ಅಂತ ಜಪ ಮಾಡ್ತಿರೋಂಥ BJP ಅವರಿಗೆ ಹೇಳೋದು ಇಷ್ಟೇನೆ. ಕೆಂಪಣ್ಣವ್ರು ಈಗಾಗಲೇ ಫೈಲ್ ತುಂಬಾ ದಾಖಲೆಗಳನ್ನ ಕಳಿಸ್ಕೊಟ್ಟಿದ್ದಾರೆ, ತಗೊಂಡ್ ಮಾಡಿ. ಮೊನ್ನೆ ಸತ್ತೋಗಿರುವಂತ ಒಬ್ಬ ಕಾಂಟ್ರಾಕ್ಟರ್ ದಾಖಲೆ ಇದೆ, ಮಾಡಿ. ದಿಂಗಾಲೇಶ್ವರ ಸ್ವಾಮಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಕುಮಾರಸ್ವಾಮಿ ಅವರ ಸಮಯದಲ್ಲಿ ಮಂಜೂರಾಗಿರುವಂತ ಕಟ್ಟಡ ಇನ್ನೂ ಕಟ್ಟಿಲ್ಲ, ಅದೊಂದೇ ದಾಖಲೆ ಸಾಕು. ಫೈಲ್ ತರಿಸ್ಕೊಂಡು ಯಾಕೆ ಡಿಲೇ ಆಗಿದೆ, ಯಾವನು ಕಮಿಷನ್ ಕೇಳ್ತಾ ಇದ್ದಾನೆ ಅನ್ನೋದು ನಿಮ್ ಕಣ್ ಮುಂದೆ ಸಿಗುತ್ತೆ. ದಾಖಲೆ ಮಾಡಿ ಒಳಗಡೆ ಹಾಕಿ ಮಟ್ಟಕ್ಕೆ ಒಳ್ಳೇದು ಮಾಡಿ. ಥ್ಯಾಂಕ್ ಯು ಮುಕುಂದ್ ಗೌಡ ಅವರೇ. ನಟರಾಜ್ ಅವರೇ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಮಲ್ಲಿಕಾರ್ಜುನ ಅವರೇ, ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ. ಒಟ್ಟಾರೆಯಾಗಿ ಒಬ್ಬ ದೊಡ್ಡ ಸ್ಥಾನದಲ್ಲಿರುವಂತಹ ಸ್ವಾಮೀಜಿಗಳು ಒಂದು ಗುರುತರವಾದಂತಹ ಒಂದು ಆರೋಪವನ್ನ ಮಾಡಿದ್ದಾರೆ. ಇದು ಹುರುಳಿದೆಯೋ ಇಲ್ವೋ ಅನ್ನೋದು ತನಿಖೆ ಆದ ನಂತರದಲ್ಲಿ ಗೊತ್ತಾಗುತ್ತೆ. ಅವರು ಕೂಡ ಇದಕ್ಕೆ ಪುಷ್ಟಿ ಕೊಡುವಂತಹ ಏನಾದರೂ ಪುರಾವೆಗಳನ್ನ, ದಾಖಲೆಗಳನ್ನು ಒದಗಿಸ್ತಾರಾ? ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸುತ್ತಾ? ಎರಡೂ ಕಡೆಯಿಂದನೂ ಕೂಡ ನಾವು ಅಳೆದು ತೂಗಿ ನೋಡಬೇಕಾಗತ್ತೆ. ಏನಾಗುತ್ತೆ, ಯಾವ ತಿರುವು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ. ನಮಸ್ಕಾರ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.